Hello friends, welcome back to Study Rider. Today in this lecture, I am going to teach you the concept of heteroscedasticity. ರಿಗ್ರೆಷನ್ ಮಾಡೆಲ್ನಲ್ಲಿ ಬರ್ತಕ್ಕಂಥ ಪ್ರಾಬ್ಲಮ್ಸ್ಗಳಲ್ಲಿ ಇದು ಕೂಡ ಒಂದಾಗಿರ್ತದೆ. ಈಗಾಗಲೇ ನಾವು ಮಲ್ಟಿ ಕೋಲಿನಿಯರಿಟಿಯನ್ನು ನೋಡಿದ್ದೀವಿ. ಈ ಒಂದು ಕ್ಲಾಸ್ನಲ್ಲಿ ಹೆಟರೋಸೆಡಾಸ್ಟಿಸಿಟಿ, ಮೀನಿಂಗ್, ನೇಚರ್, ಕಾಸಸ್, ಕಾನ್ಸಿಕ್ವೆನ್ಸಸ್, ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್ ಆಫ್ ಹೆಟರೋಸೆಡಾಸ್ಟಿಸಿಟಿ ಈ ಒಂದು ಕ್ಲಾಸ್ನಲ್ಲಿ ತಿಳ್ಕೊತೀವಿ. ಸಿಂಪಲ್ ಆಗಿ ಈ ಹೆಟರೋಸೆಡಾಸ್ಟಿಸಿಟಿಯನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ನಾವು ಹೋಮೋಸೆಡಾಸ್ಟಿಸಿಟಿ ಅಂದರೆ ಏನು ನೋಡಬೇಕು. ಹೋಮೋಸೆಡಾಸ್ಟಿಸಿಟಿ, ಹೆಟರೋಸೆಡಾಸ್ಟಿಸಿಟಿ ಒಂದಕ್ಕೊಂದು ಸಂಬಂಧವನ್ನು ಹೊಂದಿದ್ದಾವೆ. ಮೊದಲಾಗಿ ಹೋಮೋಸೆಡಾಸ್ಟಿಸಿಟಿ ಅಂತಂದ್ರೆ ದ ವೇರಿಯನ್ಸ್ ಆಫ್ ಎರರ್ ಟರ್ಮ್ ಕಾನ್ಸ್ಟಂಟ್ ಅಕ್ರಾಸ್ ದ ಅಬ್ಸರ್ವೇಷನ್. ಸಿಂಪಲ್ ಅದದು. ಏನು ಈಗ ಎರರ್ ಟರ್ಮ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಬೇಕು, ಆಮೇಲೆ ವೇರಿಯನ್ಸ್ ಅಂದರೆ ಏನಂತ ಅರ್ಥ ಮಾಡ್ಕೊಳ್ಬೇಕು. ಇದಕ್ಕೆ ಫಾರ್ಮುಲಾ ಅದ, ನಾನು ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಹೋಗ್ತೀನಿ ನಿಮಗೆ. ಸೊ ವೇರಿಯನ್ಸ್ ಆಫ್ ಎರರ್ ಟರ್ಮ್ ಕಾನ್ಸ್ಟಂಟ್ ಓವರ್ ಅಬ್ಸರ್ವೇಷನ್ ಅಂತ ಅದ. ಸೊ ಈ ಚಿಹ್ನೆಯನ್ನು ಇದು ಸಿಗ್ಮಾ ಅನ್ನೋದು ಏನು ತೋರಿಸ್ತದ, ಕಾನ್ಸ್ಟಂಟ್ ಅನ್ನೋದನ್ನು ತೋರಿಸ್ತದೆ. ಕಾನ್ಸ್ಟಂಟ್ ಅಂತಂದರೆ ನೋ ಚೇಂಜ್ ಇಲ್ಲ ಅಂತ ಅರ್ಥ. ಕಾನ್ಸ್ಟಂಟ್ ವ್ಯಾಲ್ಯೂನ ತೋರಿಸ್ತದೆ. ಅದಕ್ಕೆ ಇದನ್ನು ಸಿಗ್ಮಾ ಯೂಸ್ ಮಾಡಿದ್ದಾರೆ. ಸಿಗ್ಮಾ ನೋಡಿ ಮತ್ತು ಗಾಬರಿ ಆಗಬೇಡ್ರಿ. ಸೊ ವೇರಿಯನ್ಸ್ ಆಫ್ ಎ ಎರರ್ ಟರ್ಮ್ ಕಾನ್ಸ್ಟಂಟ್ ಅಕ್ರಾಸ್ ದ ಅಬ್ಸರ್ವೇಷನ್ಸ್ ಅನ್ನುವಂಥದ್ದು. ಸೊ ಇದು ಹೋಮೋಸೆಡಾಸ್ಟಿಸಿಟಿ ಆಗಿರ್ತದೆ. ಹೋಮೋಸೆಡಾಸ್ಟಿಸಿಟಿಯಲ್ಲಿ ನಾವು ಎರರ್ ಟರ್ಮನ್ನು ನೋಡತ್ತೀವಿ. ಇಲ್ಲಿ ಎರರ್ ಟರ್ಮ್ ಅಂತಂದ್ರೆ ಏನು, ನಾವು ರಿಗ್ರೆಷನ್ ಮಾಡೆಲ್ ಹಾಕಿದಾಗ b0 ಪ್ಲಸ್ b1x ಪ್ಲಸ್ μ1 ಬರೆದಿದ್ವಿ. ಸೊ ಇದೇನಾಗಿತ್ತು, ಒಂದು ರಿಗ್ರೆಷನ್ ಮಾಡೆಲ್ ಆಗಿತ್ತು. ಈ ರಿಗ್ರೆಷನ್ ಮಾಡೆಲಲ್ಲಿ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ತೊಗೊಂಡ್ರೆ ಇದು ಡಿಪೆಂಡೆಂಟ್ ವೇರಿಯಬಲ್ ಅಂತ ತೊಗೊಂಡ್ರೆ ಇದು ಇಂಡಿಪೆಂಡೆಂಟ್ ವೇರಿಯಬಲ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿತ್ತು, ಇನ್ಕಮ್ ಮೇಲೆ ಡಿಪೆಂಡ್ ಆಗಿತ್ತು. ಈ ಇನ್ಕಮ್ ಏನು ಮಾಡ್ತಾ ಇತ್ತು, ಇದನ್ನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇತ್ತು. ಸೊ ಇದನ್ನು ಹೊರತುಪಡಿಸಿ ಮತ್ತೆ ಏನಾದರೂ ಇಂಪ್ಯಾಕ್ಟ್ ಮಾಡ್ತಾ ಇದ್ವಾ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಮೇಲೆ ಅಂತಂದರೆ ಇನ್ಕಮ್ ಅಷ್ಟೇ ಇಂಪ್ಯಾಕ್ಟ್ ಮಾಡಲ್ಲ, ವೆಲ್ತ್ ಕೂಡ ಇಂಪ್ಯಾಕ್ಟ್ ಮಾಡ್ತದೆ. ಅದೇ ಫ್ಯಾಮಿಲಿ ಸೈಜ್ ಕೂಡ ಇಂಪ್ಯಾಕ್ಟ್ ಮಾಡ್ತದೆ. ಹಾಗೆ ಹ್ಯಾಬಿಟ್ ಕೂಡ ಇಂಪ್ಯಾಕ್ಟ್ ಮಾಡ್ತಾವೆ. ದೊಡ್ಡ ಚಟಗಾರ ಆಗಿಬಿಟ್ಟಿದ್ದಂದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗಿಬಿಡ್ತದೆ ಅಲ್ಲಿ. ಸೊ ಇವೆಲ್ಲವೂ ಕೂಡ ಏನಾಯಿದ್ವು, ಇಂಪ್ಯಾಕ್ಟ್ ಮಾಡುವಂಥ ಫ್ಯಾಕ್ಟರ್ಸ್ಗಳಾದವು. ಬಟ್ ನಾವು ರಿಗ್ರೆಷನ್ ಮಾಡೆಲ್ನಲ್ಲಿ ಅವ್ನು ಕನ್ಸಿಡರ್ ಮಾಡಿರಲಿಲ್ಲ. ಸೊ ಇವು ಕನ್ಸಿಡರ್ ಮಾಡಿಲ್ಲ ಅಂತಂತಂದರೆ ಇವು ಎಫೆಕ್ಟ್ ಕೊಡದೇ ಇರ್ತಾವೆ, ಎಫೆಕ್ಟ್ ಕೊಡ್ತಾವೆ. ಈಗ ನಾವು ಒಂದು ಪಾಪ್ಯುಲೇಷನ್ನಲ್ಲಿ ಒಂದಿಷ್ಟು ಸ್ಯಾಂಪಲನ್ನು ತೆಗೆದುಕೊಂಡು ಈ ಒಂದು ರಿಗ್ರೆಷನ್ ಮಾಡೆಲನ್ನು ಹಾಕಿದ್ವಿ. ನಾವು ಒಂದು ವ್ಯಾಲ್ಯೂ ಕೊಡ್ತೀವಿ, ಅದೇನು ಎಸ್ಟಿಮೇಟೆಡ್ ವ್ಯಾಲ್ಯೂನ ಕೊಡ್ತೀವಿ. ಎಸ್ಟಿಮೇಟೆಡ್ ವ್ಯಾಲ್ಯೂ ರಿಗ್ರೆಷನ್ ಹಾಕ್ಕೊಂಡು ಇನ್ಕಮ್ ಮೇಲೆ ಅಷ್ಟೇ ಕನ್ಸಂಪ್ಷನ್ ಡಿಪೆಂಡ್ ಐತೆ ಅಂತ ಹೇಳಿ ಎಸ್ಟಿಮೇಟೆಡ್ ವ್ಯಾಲ್ಯೂ ಕೊಟ್ಟಿವಿ. ಈ ಎಸ್ಟಿಮೇಟೆಡ್ ವ್ಯಾಲ್ಯೂ ಈ ಪಾಪ್ಯುಲೇಷನನ್ನು ರಿಪ್ರೆಸೆಂಟ್ ಮಾಡ್ತೈತಿ ಅಂತ ಹೇಳಿದ್ವಿ. ಅಂದರೆ ನಾವು ಒಂದು ಗ್ರಾಮದಾಗ ಒಂದು 10 ಮನಿಗಳನ್ನು ಸ್ಯಾಂಪಲ್ ತೊಗೊಂಡು ಇಡೀ 10 ಮನಿಗಳ ಬಗ್ಗೆ ಅಧ್ಯಯನ ಮಾಡಿ ಇಡೀ ಗ್ರಾಮದಾಗಿರೋ ಮನಿಗಳೆಲ್ಲ ಇದೇ ಥರ ಅದಾವ ಅಂತ ಹೇಳಿದಂಗೆ ಅದು. ಸೊ ಎಸ್ಟಿಮೇಟೆಡ್ ವ್ಯಾಲ್ಯೂ. ಆದರೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಈ ಪಾಪ್ಯುಲೇಷನ್ ವ್ಯಾಲ್ಯೂನ ರಿಪ್ರೆಸೆಂಟ್ ಮಾಡ್ತದ, 100% ರಿಪ್ರೆಸೆಂಟ್ ಮಾಡೋದಿಲ್ಲ. ಎಸ್ಟಿಮೇಟೆಡ್ ವ್ಯಾಲ್ಯೂ ನಂದು ಏನು ಡಿಫ್ರೆನ್ಸ್ ಐತಲ್ಲ, ಅದರ ನಡುವೆ ಏನು ಡಿಫ್ರೆನ್ಸ್ ಐತಲ್ಲ, ಯಾವುದರ ನಡುವೆ ಎಸ್ಟಿಮೇಟೆಡ್ ವ್ಯಾಲ್ಯೂ ಮತ್ತು ಆ್ಯಕ್ಚುವಲ್ ವ್ಯಾಲ್ಯೂ ಅದೇನಾಗಿರ್ತೈತಿ, ಈ ಡಿಫ್ರೆನ್ಸ್ ಏನಾಗಿರ್ತೈತಿ, ಎರರ್ ಟರ್ಮ್ ಆಗಿರ್ತೈತಿ. ಅಂದರೆ ಈಗ ಎಸ್ಟಿಮೇಟೆಡ್ ವ್ಯಾಲ್ಯೂ 5 ಅದ ಅಂತಂದರೆ ಆ್ಯಕ್ಚುವಲ್ ವ್ಯಾಲ್ಯೂ 6 ಅದ. ಇವು ಕೂಡ ನಡುವೆ ಡಿಫ್ರೆನ್ಸ್ ಎಷ್ಟೈತಿ, 1 ಐತಿ. ಈ ಒಂದೇನು, ಎರರ್ ಟರ್ಮ್. ಈ ಎರರ್ ಟರ್ಮದ್ದು ವೇರಿಯನ್ಸಿಗೆ ಬರೋಣ. ಈಗ ನೀವು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡ್ರೆ ಎರರ್ ಟರ್ಮ್ ಅಂತಂದ್ರೆ ಏನಂತೇಳಿ. ಈಗ ವೇರಿಯನ್ಸಿಗೆ ಬರೋಣ. ಒಂದು ರಿಗ್ರೆಷನ್ ಮಾಡೆಲ್ದು ಗ್ರಾಫ್ ಹಾಕಿಬಿಡ್ತೀನಿ, ಅಂಡರ್ಸ್ಟ್ಯಾಂಡ್ ಆಗ್ತದೆ. ನೋಡಿರಿ, ನಾವು ರಿಗ್ರೆಷನ್ ಮಾಡೆಲ್ ಗ್ರಾಫ್ ಹಾಕಿದಾಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆನ್ ಇನ್ಕಮ್ ಇನ್ಕ್ರೀಸಸ್. ಸೊ ಇನ್ಕಮ್ ಇನ್ಕ್ರೀಸ್ ಆಗೋದ್ರ ಮೂಲಕ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೂಡ ಇನ್ಕ್ರೀಸ್ ಆಗ್ತಂತೆ. ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇನ್ಕ್ರೀಸ್ ಆಗ್ತದೆ, ಹಾಗೆ ಇನ್ಕಮ್ ಇನ್ಕ್ರೀಸ್ ಆಗ್ತದೆ, ಹಾಗೆ ಇದನ್ನು ನಾವು ರಿಗ್ರೆಷನ್ ಲೈನ್ ಹಾಕಿದ್ವಿ. ರಿಗ್ರೆಷನ್ ಲೈನು ನಾವು ಎಸ್ಟಿಮೇಟ್ ಮಾಡಿದಕ್ಕಂಥ ಲೈನು. 10 ಕುಟುಂಬಗಳಿದ್ದು ಅದ್ರಾಗ ನಾವು ಎಸ್ಟಿಮೇಟ್ ಮಾಡಿದಾಗ ಏನು ಬಂತು, ಈ ರೀತಿಯಾಗಿ ಪಾಯಿಂಟ್ಸ್ ಬಂತು. ಇವೆಲ್ಲ ರಿಗ್ರೆಷನ್ ಲೈನ್ ಐತಿಲ್ಲ, ಇದ್ರ ಮೇಲೆ ಎಲ್ಲ ಪಾಯಿಂಟ್ಸ್ ಅದಾವೆ. ಇದ್ರ ಮೇಲೆ ಏನೇನು ಪಾಯಿಂಟ್ಸ್ ಇದಾವಲ್ಲ ಇವೆಲ್ಲ ಏನು, ನಾವು ಎಸ್ಟಿಮೇಟೆಡ್ ಮಾಡಿರ್ತಕ್ಕಂಥ y = β0 ಪ್ಲಸ್ b1x ಪ್ಲಸ್ μ. ಹೌದಾ, ಇವೇನು ಇಷ್ಟೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ. ಎರರ್ ಟರ್ಮ್ ಅಂದ್ರೆ ನಾನು ಈಗ ಅಂಡರ್ಸ್ಟ್ಯಾಂಡ್ ಮಾಡಿಸ್ತೇನೆ. ಇಲ್ಲಿ ನೋಡಿರಿ, ಇದು ನಮ್ಮ ರಿಗ್ರೆಷನ್ ಲೈನ್, ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಲೈನು. ಓಕೆ, ಈ ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಲೈನ್ ಮೇಲೆ ಇರ್ತಾವಲ್ಲ ಅವೆಲ್ಲ ಎಸ್ಟಿಮೇಟೆಡ್ ವ್ಯಾಲ್ಯೂಸು. ಇದರಿಂದ ಹೊರಗೆ ಏನು ಬರ್ತಾವಲ್ಲ, ಹೊರಗೆ ಎಲ್ಲೇ ಬರಲಿ ಅದು ಹೊರಗೆ
ಸೊ ಈ ರೀತಿ ಹೊರಗೆ ಏನು ಬರ್ತಾವಲ್ಲ ಅವು ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋದ ಹಾಗೆ ಈಗ 500, 1000, 1500, 2000, 2500 ಈ ಥರ ಇನ್ಕಮ್ ಇನ್ಕ್ರೀಸ್ ಆಗ್ತಾ ಹೋದಂಗೆ ನಮ್ಮ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗ್ತದೆ. ಹೌದಾ? ನಾವು ಬೇರೆ ಬೇರೆ ಕುಟುಂಬಗಳನ್ನು ತೊಗೊಂಡಾಗ ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥ ಲೈನ್ ಇದು, ಇದಕ್ಕಿಂತ ಹೊರಗಿರ್ಬೋದಲ್ಲ ಅದು. ಹೌದಾ? ಈ ಡಿಫ್ರೆನ್ಸ್ ಏನಾಗಿರುತ್ತೆ ಇದು ಇವೆರಡರ ನಡುವೆ ಇದೇನು ಈ ಪಾಯಿಂಟ್ ಏನು ತೋರಿಸುತ್ತೆ ಅಂತಂದರೆ ಆ್ಯಕ್ಚುವಲ್ ವ್ಯಾಲ್ಯೂನ ತೋರಿಸುತ್ತೆ. ಆ್ಯಕ್ಚುವಲ್ ವ್ಯಾಲ್ಯೂ ಈ ಒಂದು ಪಾಯಿಂಟ್ ರಿಗ್ರೆಷನ್ ಲೈನ್ ಮೇಲೆ ಇರತಕ್ಕಂಥದ್ದು ಎಸ್ಟಿಮೇಟೆಡ್ ವ್ಯಾಲ್ಯೂನ ತೋರಿಸುತ್ತೆ. ಎಸ್ಟಿಮೇಟೆಡ್ ವ್ಯಾಲ್ಯೂ ನಡುವೆ ತೋರಿಸುತ್ತೆ. ಇವೆರಡರ ನಡುವೆ ಡಿಫ್ರೆನ್ಸ್ ಐತಲ್ಲ ಇದು. ಈ ಡಿಫ್ರೆನ್ಸ್ ಏನಾಗಿರ್ತೈತಿ ಎರರ್ ಟರ್ಮ್ ಇರ್ತೈತಿ. ಇಲ್ಲಿ ಕೆಳಗೆ ಐತಲ್ಲ ಪಾಯಿಂಟ್ ಇದು ಅದೇ ಇದು ಆ್ಯಕ್ಚುವಲ್ ಪಾಯಿಂಟು. ಕೆಳಗರೆ ಇರಲಿ ಮೇಲರೆ ಇರಲಿ ಅವಕ್ಕರ ನಡುವೆ ಡಿಫ್ರೆನ್ಸ್ ಏನಾಗಿರ್ತೈತಲ್ಲ ಅದು ಏನಾಗಿರ್ತೈತಿ ಎರರ್ ಟರ್ಮ್ ಆಗಿರ್ತೈತಿ. ಈ ಎರರ್ ಟರ್ಮ್ ನಡುವೆ ಮತ್ತು ಆ್ಯಕ್ಚುವಲ್ ವ್ಯಾಲ್ಯೂ ನಡುವೆ ವೇರಿಯನ್ಸ್ ಏನಿರಬೇಕು ಕಾನ್ಸ್ಟೆಂಟ್ ಇರಬೇಕು ಅಂತ ಹೇಳ್ತಾರೆ ಅವರು. ಅಂದರೆ ಈಗ ಇದು ರಿಗ್ರೆಷನ್ ಲೈನು. ಸೊ ಇವುಗಳ ನಡುವಿನ ವೇರಿಯನ್ಸ್ ಅಂದರೆ ಎಸ್ಟಿಮೇಟೆಡ್ ಪಾಯಿಂಟಿಂದ ಎರರ್ ಟರ್ಮ್ ಎಷ್ಟು ದೂರ ಅದಾವ ಅಲ್ಲಿ ಇದೇನು ಆ್ಯಕ್ಚುವಲ್ ಪಾಯಿಂಟಿಂದ ಎಸ್ಟಿಮೇಟೆಡ್ ಪಾಯಿಂಟಿಂದ ಆ್ಯಕ್ಚುವಲ್ ಲೈನು ಅಲ್ಲಿ ಎರರ್ ಟರ್ಮ್ ಅದಾವಲ್ಲ ಸ್ಪ್ರೆಡ್ ಆಗ್ಯಾವಲ್ಲ ಈ ಸ್ಪ್ರೆಡ್ಡು ಏನಾಗಿರ್ಬೇಕಂತಂದರೆ ಕಾನ್ಸ್ಟೆಂಟ್ ಆಗಿರಬೇಕು. ಈ ಪಾಯಿಂಟಿಂದ ನೋಡಿದಾಗೂ ಕಾನ್ಸ್ಟೆಂಟ್ ಆಗಿರಬೇಕು. ಈ ಅಬ್ಸರ್ವೇಷನ್ ಈ ಇನ್ಕಮ್ ಪಾಯಿಂಟಿಂದ ನೋಡಿದಾಗೂ ಏನಾಗಿರಬೇಕು ಕಾನ್ಸ್ಟೆಂಟ್ ಆಗಿರಬೇಕು. ಹಾಗೆ ಈ ಇನ್ಕಮ್ ಪಾಯಿಂಟಿಂದ ನೋಡಿದಾಗ ಕಾನ್ಸ್ಟೆಂಟ್ ಆಗಿರಬೇಕು. ಎಸ್ಟಿಮೇಟೆಡ್ ಪಾಯಿಂಟಿಂದ ಆ್ಯಕ್ಚುವಲ್ ವ್ಯಾಲ್ಯೂ ಇವೆಲ್ಲ ಕಾನ್ಸ್ಟೆಂಟ್ ಆಗಿತ್ತಂದರೆ ವೇರಿಯನ್ಸ್ ಅಂದರೆ ಚದುರುವಿಕೆ. ಎಸ್ಟಿಮೇಟೆಡ್ ಪಾಯಿಂಟಿಂದ ಆ್ಯಕ್ಚುವಲ್ ವ್ಯಾಲ್ಯೂಗಳು ಎಷ್ಟು ಚದುರ್ಕೊಂಡವು ಅಂತ ಅರ್ಥದು. ಸೊ ಈ ವೇರಿಯನ್ಸ್ ಏನಿರಬೇಕು ಕಾನ್ಸ್ಟೆಂಟ್ ಇರಬೇಕು. ಈಕ್ವಲ್ಸ್ ಚಿಹ್ನೆ ಬಂತಂದರೆ ಅದು ಕಾನ್ಸ್ಟೆಂಟ್. ನೋಡಿರಿ ಎಲ್ಲವೂ ಸೈಜ್ ಕರೆಕ್ಟ್ ಅದಾವ. ಇನ್ನೊಂದು ಹಾಕಿದರೆ ಅದು ಸೈಜ್ ಕರೆಕ್ಟಾಗಿ ಮಾಡ್ಬೇಕು. ನಾವು ಎಲ್ಲವುದ್ರದ್ದು ಸೈಜ್ ಕಾನ್ಸ್ಟೆಂಟ್ ಇತ್ತಂದರೆ ಅದಕ್ಕೆ ನಾವೇನಂತ ಕರಿತೀವಿ ಹೋಮೋಸೆಡಾಸ್ಟಿಸಿಟಿ ಅಂತ ಕರಿತೀವಿ. ಹೋಮೋಸೆಡಾಸ್ಟಿಸಿಟಿ ಎಲ್ಲವೂ ಕಾನ್ಸ್ಟೆಂಟ್ ಆಗಿದ್ದರೆ ಎರರ್ ಟರ್ಮದ್ದು ವೇರಿಯನ್ಸ್ ಆಫ್ ಎರರ್ ಟರ್ಮ್ ಕಾನ್ಸ್ಟೆಂಟ್ ಅಕ್ರಾಸ್ ದ ಅಬ್ಸರ್ವೇಷನನ್ನು ನೋಡ್ದೆ ಹೋದಂಗೆ ಅವುಗಳ ವೇರಿಯನ್ಸು ಕಾನ್ಸ್ಟೆಂಟ್ ಇದ್ದರೆ ಅದಕ್ಕೆ ಹೋಮೋಸೆಡಾಸ್ಟಿಸಿಟಿ ಅಂತ ಕರಿತೀವಿ. ಅದಕ್ಕೇನು ಯೂಸ್ ಮಾಡ್ತೀವಿ ಫಾರ್ಮುಲಾನ ಇದನ್ನು ಯೂಸ್ ಮಾಡ್ತೀವಿ. ವೇರಿಯನ್ಸ್ ಆಫ್ ದ ಎರರ್ ಟರ್ಮ್ UI ಅಂದರೆ ಎರರ್ ಟರ್ಮ್ ಇದಕ್ಕೆ μI ಅಂತ ಕರಿತೀವಿ. ಸೊ ಈಕ್ವಲ್ಸ್ ಟು ಸಿಗ್ಮಾ ಸ್ಕ್ವೇರ್ ಅಂದರೆ ಕಾನ್ಸ್ಟೆಂಟ್. ಈಗ ನೆಕ್ಸ್ಟ್ ಬರೋದೇನಪ್ಪ ಅಂತಂದರೆ ಹೆಟ್ರೋಸೆಡಾಸ್ಟಿಸಿಟಿ ಕೂಡ ಸಿಂಪಲ್ ಅದ. ಏನು ದ ವೇರಿಯನ್ಸ್ ಆಫ್ ದ ಎರರ್ ಟರ್ಮ್ ನಾಟ್ ಕಾನ್ಸ್ಟೆಂಟ್. ಇಲ್ಲಿ ನಾಟನ್ನು ಸೇರಿಸ್ಬಿಟ್ರೆ ಮುಗೀತು. ನಾಟ್ ಕಾನ್ಸ್ಟೆಂಟ್ ಅಕ್ರಾಸ್ ದ ಅಬ್ಸರ್ವೇಷನ್ ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಹೆಟ್ರೋಸೆಡಾಸ್ಟಿಸಿಟಿ ಅಂತೀವಿ. ಇಲ್ಲಿ ಈ ಚಿಹ್ನೆನ ಯೂಸ್ ಮಾಡಬೇಕು. ಈಕ್ವಲ್ ಚಿಹ್ನೆ ಇತ್ತು, ಇದು ನಾಟ್ ಈಕ್ವಲ್. ಓಕೆ, ಸೊ ಇಲ್ಲಿ ಹೆಂಗೆ ರಿಪ್ರೆಸೆಂಟ್ ಮಾಡ್ತೀವಪ್ಪ ಅಂತಂದರೆ ಅದೇ ಸೇಮ್ ಗ್ರಾಫು ಆದರೆ ಡಿಫ್ರೆನ್ಸ್ ಅದ. ಇಲ್ಲಿ ಇದು ಇನ್ಕಮ್ ಅಂತ ತಿಳ್ಕೊಡ್ರಿ. ಇನ್ಕಮ್ ಚೇಂಜ್ ಆಗ್ತಾಯಿತಿ ನೋಡ್ರಿ. ಅಬ್ಸರ್ವೇಷನ್ಸ್ ಚೇಂಜ್ ಆಗ್ತಾಯಿತ್ತೆ. ಅಬ್ಸರ್ವೇಷನ್ಸ್ ಅಕ್ರಾಸ್ ದ ಅಬ್ಸರ್ವೇಷನ್ಸ್. ಸೊ ನಮ್ಮದು ರಿಗ್ರೆಷನ್ ಲೈನ್ ಈ ರೀತಿ ನಾವು ಎಸ್ಟಿಮೇಟ್ ಮಾಡಿ ಕೊಟ್ಟಿವಿ ಅಂತ ಇಟ್ಕೊಳ್ರಿ. YI = β0 + B1x ಈ ಥರನೂ ಯೂಸ್ ಮಾಡ್ಬೋದು, ಅಥವಾ ಇಲ್ಲಿ ಅಲ್ಪಾನು ಯೂಸ್ ಮಾಡ್ಬೋದು. β0 ಯೂಸ್ ಮಾಡಿದ್ರೆ ಒಂದು, ಅಲ್ಪ ಯೂಸ್ ಮಾಡಿದ್ರೆ ಒಂದು. ನಾವು ಯಾವುದನ್ನು ಬಳಕೆ ಮಾಡ್ಕೋತೀವಿ ಅನ್ನೋದು ನಮ್ಮ ಮೇಲೆ ಬಿಟ್ಟಿದ್ದದು. ಓಕೆ, ಈಗ ಇದು ನಮ್ಮ ಈ ಒಂದು ಲೈನ್ ಮೇಲೆ ಬಂದಿರತಕ್ಕಂಥವು ಎಲ್ಲವೂ ಏನಾಗಿರ್ತವು ನಾವು ಎಸ್ಟಿಮೇಟ್ ಮಾಡಿರ್ತಕ್ಕಂಥದ್ದು. ಒಂದು ಗ್ರಾಮವನ್ನು ತೆಗೆದುಕೊಂಡಾಗ ಅದರಲ್ಲಿ ನಾವು ಸ್ಯಾಂಪಲ್ ತೊಗೊಂಡ್ಕೊಂಡಿರ್ತೀವಿ. ಆ ಸ್ಯಾಂಪಲ್ಗೆ ಒಂದು ವ್ಯಾಲ್ಯೂ ಕೊಡ್ತೀವಿ. ಈ ಗ್ರಾಮದ ಬಗ್ಗೆ ಅಧ್ಯಯನ ಮಾಡಲ್ಲ ನಾವು, ಈ ಸ್ಯಾಂಪಲ್ ಬಗ್ಗೆ ಅಧ್ಯಯನ ಮಾಡ್ತೀವಿ. ಈ ಸ್ಯಾಂಪಲ್ನಲ್ಲಿ ಇರ್ತಕ್ಕಂಥ ವ್ಯಾಲ್ಯೂಗಳು ಈ ವ್ಯಾಲ್ಯೂ ಬಂದಿರ್ತದಲ್ಲ ಆ ವ್ಯಾಲ್ಯೂನ ಇದಕ್ಕೆ ಕಂಪೇರ್ ಮಾಡಿ ಹೇಳ್ಬಿಡ್ತೀವಿ. ಹೌದಾ? ಸೊ ಹಾಗಿರುವಾಗ ಇದು ನಮ್ಮದೇನು ಎಸ್ಟಿಮೇಟೆಡ್ ಲೈನು. ಈ ಎಸ್ಟಿಮೇಟೆಡ್ ಪಾಯಿಂಟಿಂದ ಆ್ಯಕ್ಚುವಲ್ ಪಾಯಿಂಟು ಎಷ್ಟು ಸ್ಪ್ರೆಡ್ ಆಗ್ಯಾವ. ಡಿಫ್ರೆಂಟ್ ಅಬ್ಸರ್ವೇಷನ್ಗಳನ್ನು ನೋಡಿದಾಗ ಅದೇನಾದರೂ ಕಾನ್ಸ್ಟೆಂಟ್ ಆಗಿರಲಿಲ್ಲ ಅಂತಂದರೆ ಇದರದ್ದು ಅಬ್ಸರ್ವೇಷನ್ ಇಷ್ಟೈತಿ, ಇದರದ್ದು ಅಬ್ಸರ್ವೇಷನ್ ಇಷ್ಟು ದೊಡ್ಡದ ನೋಡ್ರಿ. ವೇರಿಯನ್ಸ್ ಏನದ ಕಾನ್ಸ್ಟೆಂಟ್ ಇಲ್ಲ, ವೇರಿಯನ್ಸ್ ಏನದ ಹೆಚ್ಚು ಕಡಿಮೆ ಅದ. ಇದಕ್ಕೇನಂತ ಕರಿತೀವಿ ನೋಡ್ರಿ. ಹೆಚ್ಚಾಗೈತಿ ಕಡಿಮೆ ಆಗೈತಿ, ಅಥವಾ ಕಡಿಮೆ ಹಾಕ್ಕೊಂತನ ಹೋಗಿರಲಿ ಹೆಚ್ಚು ಹಾಕ್ಕೊಂತನ ಹೋಗಿರಲಿ, ಒಟ್ಟು ಕಾನ್ಸ್ಟೆಂಟ್ ಇರಬಾರ್ದು. ಯಾವುದ್ರದ್ದು ವೇರಿಯನ್ಸು ಎರರ್ ಟರ್ಮದ್ದು ವೇರಿಯನ್ಸು ಕಾನ್ಸ್ಟೆಂಟ್ ಇರಬಾರ್ದು ಅಕ್ರಾಸ್ ದ ಅಬ್ಸರ್ವೇಷನ್ಗಳನ್ನು ನೋಡಿದಾಗ ಆ ಎರರ್ ಟರ್ಮದ್ದು ವೇರಿಯನ್ಸು ಕಾನ್ಸ್ಟೆಂಟ್ ಇರದೇ ಇದ್ದರೆ ಅದಕ್ಕೇನಂತ ಕರಿತೀವಿ ಹೆಟ್ರೋಸೆಡಾಸ್ಟಿಸಿಟಿ ಅಂತ ಕರಿತೀವಿ. ಇನ್ಮೇಲೆ ಇದರ ನಂತರ ನೇಚರನ್ನು ನೋಡೋಣ ಅಂತ. ನೇಚರ್ ಆಫ್ ಹೆಟ್ರೋಸೆಡಾಸ್ಟಿಸಿಟಿ ನೇಚರ್ನಲ್ಲಿ ಫಸ್ಟ್ ನೇಚರ್ ಏನಪ್ಪ ಅಂದರೆ ಅನ್ಈಕ್ವಲ್ ವೇರಿಯನ್ಸ್ ಆಫ್ ಎರರ್ ಟರ್ಮ್. ಅದರದ್ದು ಮೀನಿಂಗ್ ಒಳಗೆ ನೋಡಿದ್ವಿ. ಅನ್ಈಕ್ವಲ್ ವೇರಿಯನ್ಸ್ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಎರರ್ ಟರ್ಮ್ ಅಂತ ಕರಿತೀವಿ. ಸೊ ಅನ್ಈಕ್ವಲ್ ವೇರಿಯನ್ಸ್ ಎಸ್ಟಿಮೇಟೆಡ್ ವ್ಯಾಲ್ಯೂಯಿಂದ ಆ್ಯಕ್ಚುಯಲ್ ವ್ಯಾಲ್ಯೂಸ್ ಎಲ್ಲಿ ಸ್ಪ್ರೆಡ್ ಆಗ್ಯಾವಲ್ಲ ಇದು ಅನ್ಈಕ್ವಲ್ ಇತ್ತು.
ಅನ್ಇಕ್ವಲ್ ವೇರಿಯನ್ಸ್ ಇತ್ತಂದ್ರೆ ಅದಕ್ಕೆ ನಾವೇನಂತ ಕರಿತೀವಿ ಹೆಟ್ರೋಸೆಡಾಸ್ಟಿಸಿಟಿ ಅಂತ ಕರಿತೀವಿ. ಸೊ ವೇರಿಯನ್ಸ್ ಚೇಂಜ್ ವಿತ್ ದ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ಇದಾಯಿತು. ಇವಾಗ ಇದು ಮಾತಾಡ್ತೀವಿ ವೇರಿಯನ್ಸ್ ಚೇಂಜ್ ವಿತ್ ದ ಲೆವೆಲ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ಸ್. ಸೊ ಇಂಡಿಪೆಂಡೆಂಟ್ ವೇರಿಯೇಬಲ್ ಲೆವೆಲ್ ಚೇಂಜ್ ಆದಾಗೆ ಇದು ಇಂಡಿಪೆಂಡೆಂಟ್ ವೇರಿಯೇಬಲ್ ಏನಂತ ತೊಗೊಂಡಿದ್ವಿ, ಇನ್ಕಮ್ ಅಂತ ತೊಗೊಂಡಿದ್ವಿ, ಇದನ್ನು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ತೊಗೊಂಡಿದ್ವಿ. ಸೊ ಇನ್ಕಮ್ ಹೆಂಗೆ ಚೇಂಜ್ ಆಗುತ್ತಲ್ಲ ಹಂಗೆ ಏನಾಗ್ತದೆ ವೇರಿಯನ್ಸ್ ಕೂಡ ಚೇಂಜ್ ಆಗ್ತದೆ. ಈಗ ನಾವು ಪೂವರ್ ಪೀಪಲ್ ಅಂತ ತೊಗೊಂಡಿದ್ವಿ ಅಂದ್ರೆ ರಿಚ್ ಪೀಪಲ್ ಅಂತ ತೊಗೊಂಡಿದ್ವಿ ಅಂತಂದ್ರೆ ಪೂವರ್ ಪೀಪಲ್ದು ವೇರಿಯನ್ಸ್ ಏನಿರ್ತೈತಿ ಕಡಿಮೆ ಇರ್ತೈತಿ, ರಿಚ್ ಪೀಪಲ್ದು ವೇರಿಯನ್ಸ್ ಏನಿರ್ತೈತಿ ಜಾಸ್ತಿ ಇರ್ತದೆ. ಯಾಕಂದ್ರೆ ರಿಚ್ ಪೀಪಲ್ದು ಇನ್ಕಮ್ ಜಾಸ್ತಿ ಇರೋದ್ರಿಂದ ಅವ್ರ ಕನ್ಸಂಪ್ಷನ್ ಪ್ಯಾಟರ್ನ್ ಸ್ಪ್ರೆಡ್ ಆಗಿರೋದು ಕೂಡ ಜಾಸ್ತಿ ಇರ್ತೈತಿ. ಇಲ್ಲಿ 500ರಿಂದ 1000 ಅಂತ ತೊಗೊಂಡ್ರೆ ಇದನ್ನು ನಾವು 10,000ದಿಂದ 15,000 ಅಂತ ತೊಗೊಂಡ್ರೆ ಅದರ ಈ ಥರ ತೊಗೊಂಡು ಹೆಚ್ಚಿಗೆ ಮಾಡ್ತಾ ಹೋದಾಗೆ ವೇರಿಯನ್ಸ್ ಕೂಡ ಹೆಚ್ಚಿಗೆ ಆಗುತ್ತಾ ಹೋಗ್ತದೆ. ಇಂಡಿಪೆಂಡೆಂಟ್ ವೇರಿಯೇಬಲ್ ಆದಂಥ ಇನ್ಕಮ್ ಹೆಂಗೆ ಚೇಂಜ್ ಆಗ್ತಾ ಹೋಗ್ತದಲ್ಲ, ಇಂಡಿಪೆಂಡೆಂಟ್ ವೇರಿಯೇಬಲ್ ಚೇಂಜ್ ಆಗದ ಹಾಗೆ ವೇರಿಯನ್ಸ್ ಕೂಡ ಚೇಂಜ್ ಆಗ್ತಾ ಹೋಗ್ತದೆ. ಇನ್ನು ನೆಕ್ಸ್ಟ್ ಬಂತಂದರೆ ಕಾಮನ್ ಇನ್ ಕ್ರಾಸ್ ಸೆಕ್ಷನ್ ಡಾಟಾ. ಈ ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮ್ ಕ್ರಾಸ್ ಸೆಕ್ಷನ್ ಡಾಟಾದಲ್ಲಿ ಕಂಡುಬರ್ತದೆ. ಈಗಾಗಲೇ ಮಲ್ಟಿಕೋಲಿನಿಯರಿಟಿ ನೋಡಿದ್ವಲ್ಲ, ಅದು ಆ ಒಂದು ಪ್ರಾಬ್ಲಮ್ ಎಲ್ಲಿ ಕಂಡು ಬರ್ತಿತ್ತು, ಟೈಮ್ ಸೀರೀಸ್ ಡಾಟಾ ಒಳಗೆ ಕಂಡು ಬರ್ತಿತ್ತು. ಮೊದಲು ಡೇಟಾ ಬಗ್ಗೆ ಗೊತ್ತಿರಲಿ, ಕ್ರಾಸ್ ಸೆಕ್ಷನ್ ಮತ್ತು ಟೈಮ್ ಸೀರೀಸ್ ಅಂದರೆ ಟೈಮ್ ಸೀರೀಸ್ ಡಾಟಾ ಅಂತಂದ್ರೆ ಏನು, ಒಂದೇ ಯೂನಿಟ್ ಅದು ಏನಾಗಿರಲಿ ಇನ್ಫ್ಲೇಷನ್ ಆಗಿರಲಿ, ಇನ್ಫ್ಲೇಷನ್ನ ಡಿಫ್ರೆಂಟ್ ಇಯರ್ಸ್ನಲ್ಲಿ ಏನು ಮಾಡೋದು ಫೈಂಡ್ ಮಾಡೋದು ಇನ್ಫ್ಲೇಷನ್ನ. ಅದೇ ರೀತಿ ಕ್ರಾಸ್ ಸೆಕ್ಷನ್ ಡಾಟಾ ಅಂತಂದರೆ ಇಯರ್ ಒಂದೇ ಇರ್ತದೆ ಬಟ್ ಡಿಫ್ರೆಂಟ್ ಅಬ್ಸರ್ವೇಷನ್ಸ್ ಇರ್ತಾವೆ. ಈಗ ನಾವು ಇದಕ್ಕೆ ಬಂದರೆ ಕ್ರಾಸ್ ಸೆಕ್ಷನ್ ಡಾಟಾದಲ್ಲಿ ಇದು ಕಾಮನ್ ಆಗಿ ಕಂಡು ಬರ್ತಕ್ಕಂಥ ಪ್ರಾಬ್ಲಮ್ ಅಂತ. ಕ್ರಾಸ್ ಸೆಕ್ಷನ್ ಡಾಟಾ ಅಂತಂದರೆ ಇಯರ್ ಒಂದೇ ತೊಗೊಳ್ಳೋದು 2026 ಅಂತ ತೊಗೊಳ್ಳೋದು. ಹೌದಾ, ಇದರದ್ದು 100 ಹೌಸ್ ಹೋಲ್ಡ್ಗಳನ್ನು ನಾವು ಏನು ಮಾಡಬೇಕು, 100 ಮನೆಗಳದ್ದು ಏನು ಮಾಡಬೇಕು, ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಕಂಡಿಡಬೇಕು. 1 2 3 4 5 ಈ ಥರ ಇಯರ್ ಒಂದೇ ಇದ್ದರೂ ಕೂಡ ಏನಿರ್ತೈತೆ ಯೂನಿಟ್ಸ್ ಚೇಂಜ್ ಇರ್ತಾವೆ. ಅಂತಲ್ಲಿ ನಾವು ಏನು ಮಾಡ್ತೀವಿ, ಈ ಹೆಟ್ರೋಸೆಡಾಸ್ಟಿಸಿಟಿ ಅನ್ನುವಂಥ ಒಂದು ಪ್ರಾಬ್ಲಮನ್ನು ಕಂಡುಕೊಳ್ತೀವಿ. ಹಾಗೆ ನಾನ್ ಇನ್ಫಾರ್ಮ್ ಡಿಸ್ಪರ್ಷನ್ ಅಂತಂದರೆ ಇಲ್ಲಿ ನೋಡ್ರಿ, ಈಗ ಡಿಸ್ಪರ್ಷನ್ ಆಗಿತ್ತಲ್ಲ ಈಗ ನಮ್ಮದು ಇದೇನು ರಿಗ್ರೆಷನ್ ಲೈನು. ಈ ರಿಗ್ರೆಷನ್ ಸುತ್ತಮುತ್ತಲು ಇರ್ತಕ್ಕಂಥ ವ್ಯಾಲ್ಯೂಸ್ ಏನಿರ್ತಾವಲ್ಲ ಇವು ಆ್ಯಕ್ಚುಯಲ್ ಲೈನ್ಸ್ ಇರ್ತವೆ, ಆ್ಯಕ್ಚುಯಲ್ ವ್ಯಾಲ್ಯೂಸ್ ಇವು. ಈ ಆ್ಯಕ್ಚುಯಲ್ ವ್ಯಾಲ್ಯೂಸ್ಗೂ ಮತ್ತು ಈ ಎಸ್ಟಿಮೇಟೆಡ್ ವ್ಯಾಲ್ಯೂಸ್ಗೂ ಡಿಫ್ರೆನ್ಸ್ ಏನೈತಲ್ಲ ಅದು ಎರರ್ ಟರ್ಮು. ಹೌದಾ, ಇದು ನಾನ್ ಇನ್ಫಾರ್ಮ್ ಡಿಸ್ಪರ್ಷನ್ ಆಗಿರ್ತದೆ ಅಂತಂದ್ರು. ನಾನ್ ಇನ್ಫಾರ್ಮ್ ಡಿಸ್ಪರ್ಷನ್ ಈ ಚದುರುವಿಕೆ ಐತಲ್ಲ ನಾನ್ ಇನ್ಫಾರ್ಮ್ ಆಗಿರ್ತದೆ, ನಾನ್ ಇನ್ಫಾರ್ಮ್. ಒಂದು ಕಡೆ ಏನಾಗಿರ್ಬೋದು ಟೈಟ್ಲಿ ಸ್ಪ್ರೆಡ್ ಆಗಿರ್ಬೋದು, ಇನ್ನೊಂದು ಕಡೆ ಏನಾಗಿರ್ಬೋದು ಫ್ರೀಲಿ ಸ್ಪ್ರೆಡ್ ಆಗಿರ್ಬೋದು. ನೋಡ್ರಿ ಇದು ಫ್ರೀಲಿ ಸ್ಪ್ರೆಡ್ ಆಗೈತಿ, ಇದು ಟೈಟ್ಲಿ ಸ್ಪ್ರೆಡ್ ಆಗೈತಿ ಅಂದರೆ ನಾನ್ ಇನ್ಫಾರ್ಮ್. ಇದ್ರ ನಡುವೆ ಇನ್ಫಾರ್ಮಿಟಿ ಇಲ್ಲ, ಯೂನಿಫಾರ್ಮಲಿ ಸ್ಪ್ರೆಡ್ ಆಗಿದ್ದರೂ ಕೂಡ ಅದಕ್ಕೆ ಏನಂತ ಕರಿತೀವಿ, ಹೆಟ್ರೋಸೆಡಾಸ್ಟಿಸಿಟಿ ಅಂತ ಕರಿತೀವಿ. ನೆಕ್ಸ್ಟ್ ಏನು, ಸಿಸ್ಟಮೆಟಿಕ್ ಪ್ಯಾಟರ್ನ್ ಇನ್ ಎರರ್ ಟರ್ಮ್. ಸಿಸ್ಟಮೆಟಿಕ್ ಆಗಿ ಸ್ಪ್ರೆಡ್ ಆಗಿರ್ಬೋದು ಅವು. ಈಗ ನಾನ್ ಇನ್ಫಾರ್ಮ್ ನೋಡಿದ್ವಿ, ಈಗ ಸಿಸ್ಟಮೆಟಿಕ್ ಪ್ಯಾಟರ್ನಿಂದ ನೋಡೋಣ. ಸಿಸ್ಟಮೆಟಿಕ್ ಪ್ಯಾಟರ್ನ್ ಆಗಿ ಸ್ಪ್ರೆಡ್ ಆಗಿರ್ಬೋದು. ಸಿಸ್ಟಮೆಟಿಕ್ ಪ್ಯಾಟರ್ನ್ ಅಂತಂದರೆ ಇದು ರಿಗ್ರೆಷನ್ ಲೈನು, ಇದ್ರ ಸುತ್ತಲೂ ಏನಾಗಿರ್ತಾವೆ ಎರರ್ ಟರ್ಮ್ಸ್ಗಳು ಫ್ಲಾಟ್ ಆಗಿರ್ತಾವೆ. ಅದು ಸಿಸ್ಟಮೆಟಿಕ್ ಆಗಿನೂ ಆಗಿರ್ಬೋದು. ಸಿಸ್ಟಮೆಟಿಕ್ ಅಂತಂದ್ರೆ ಏನು, ಇಲ್ಲಿ ನೋಡ್ರಿ ಇಲ್ಲಿ ಎರರ್ ಟರ್ಮ್ ಏನಾಗ್ತಾ ಹೋಗ್ತಾ ಐತಿ, ಹೆಚ್ಚಾಕೋಂತ ಹೋಗತೈತಿ, ಹೆಚ್ಚಾಕೊಂತ ಹೋಗ್ತಾ ಐತಾ, ಇದೇನು ಹೆಚ್ಚಾಕೊಂತ ಹೋಗ್ತೈತಿ. ಇಲ್ಲಿ ಎರರ್ ಟರ್ಮ್ ಏನಾಗ್ತಾ ಐತಿ, ಕಡಿಮೆ ಹಾಕೋ ಅಂತ ಹೋಗತೈತಿ. ಸೊ ಸಿಸ್ಟಮೆಟಿಕ್ ಪ್ಯಾಟರ್ನ್ ಐತೆ ಇಲ್ಲಿ ಕಡಿಮೆಯಿಂದ ಹೆಚ್ಚಾಕೊಂತ ಹೊಂಟೈತಿ, ಇಲ್ಲಿ ಹೆಚ್ಚಿಂದ ಕಡಿಮೆ ಹಾಕೊಂತ ಹೊಂಟೈತಿ. ಸೊ ಈ ಸ್ಪ್ರೆಡ್ ಐತಲ್ಲ, ಇದು ಸ್ಪ್ರೆಡ್ ಆಗಿರ್ತಕ್ಕಂಥ ಪ್ಯಾಟರ್ನ್ ಎರರ್ ಟರ್ಮ್ ಪ್ಯಾಟರ್ನು ಈ ಸಿಸ್ಟಮೆಟಿಕ್ ಆಗಿ ಫ್ಲಾಟ್ ಆಗಿತ್ತಂತಂದ್ರೂ ಕೂಡ ಅದಕ್ಕೆ ಏನಂತ ಕರಿತೀವಿ, ಹೆಟ್ರೋಸೆಡಾಸ್ಟಿಸಿಟಿ ಅಂತ ಕರಿತೀವಿ. ಇದು ಕೂಡ ಈ ಹೆಟ್ರೋಸೆಡಾಸ್ಟಿಸಿಟಿದು ಒಂದು ನೇಚರ್ ಆಗಿರ್ತದೆ, ಸ್ವರೂಪ. ಓಕೆ, ನೆಕ್ಸ್ಟ್ ಲಾಸ್ಟ್ ನೇಚರ್ ಏನಪ್ಪ ಹೆಟ್ರೋಸೆಡಾಸ್ಟಿಸಿಟಿ ಅಂತಂದ್ರೆ ವಯೋಲೇಷನ್ ಆಫ್ ಕಾನ್ಸ್ಟಂಟ್ ವೇರಿಯನ್ಸ್ ಅಸಂಪ್ಷನ್ ಇನ್ OLS ಗೊತ್ತದ, ನಾನು ಕ್ಲಾಸ್ ನೋಡಿಲ್ಲ ಅಂದ್ರೆ ನೋಡ್ರಿ. ಆರ್ಡಿನರಿ ಲೀಸ್ಟ್ ಸ್ಕ್ವೇರ್ OLS ರಿಗ್ರೆಷನ್ ಮಾಡೆಲನ್ನು ನಾವು ಎಸ್ಟಿಮೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಆರ್ಡಿನರಿ ಲೀಸ್ಟ್ ಸ್ಕ್ವೇರ್. ಇದರಲ್ಲಿ ಬ್ಲೂ ಪ್ರಾಪರ್ಟಿ ಅಂತ ಬರ್ತದೆ, BLUE, ಬೆಸ್ಟ್ ಲೀನಿಯರ್ ಅನ್ಬಯಾಸ್ಡ್ ಎಸ್ಟಿಮೇಟರ್. ಇದು ಬೆಸ್ಟ್ ಆಗಬೇಕಂತಂದರೆ OLS ಎಸ್ಟಿಮೇಟೆಡ್ ಮೆಥಡ್ ಬೆಸ್ಟ್ ಆಗಬೇಕಂತಂದರೆ ಮಿನಿಮಮ್ ಆರ್ ಸ್ಮಾಲ್ ವೇರಿಯನ್ಸ್ ಇರಬೇಕು. ಇದು ಏನು ಅಜಂಪ್ಷನ್. ಇಲ್ಲಿ ಈ ಅಜಂಪ್ಷನ್ ಏನಾಗಿಬಿಡ್ತೈತಿ, ದಬ್ಬಾಕೊಂಡ್ಬಿಡ್ತದೆ. ಯಾಕೆ ದಬ್ಬಾಕೋತದ ಅಂತಂದ್ರೆ ವೇರಿಯನ್ಸ್ ಹೆಂಗದಾವೆ, ಇಲ್ಲಿ ಅನ್ಇಕ್ವಲ್ ಅದಾವೆ, ಪ್ಯಾಟರ್ನಿಂದ ಅದಾವು, ರಿಗ್ರೆಷನ್ ಲೈನ್ ಸುತ್ತಮುತ್ತಲು ಅದಾವು, ರಿಗ್ರೆಷನ್ ಲೈನ್ ಟೈಟ್ಲಿ ಆಗಿದಾವು ಮತ್ತು ಫ್ರೀಲಿ ಸ್ಪ್ರೆಡ್ ಆಗ್ಯಾವು. ಸೊ ಈ ರೀತಿ ವೇರಿಯೇಷನ್ಸ್ ಇರೋದ್ರಿಂದ
ಆ ವೇರಿಯನ್ಸ್ ಏನೈತಿ ಸ್ಮಾಲ್ ಇಲ್ಲ, ಇಲ್ಲಿ ಏನಾಗೈತಿ ಅದು ಲಾರ್ಜು ಇರ್ಬೋದು, ಸ್ಮಾಲು ಇರ್ಬೋದು, ಟೈಟ್ಲಿನೂ ಇರ್ಬೋದು, ಸಿಸ್ಟಮೆಟಿಕ್ನೂ ಇರ್ಬೋದು. ಸೊ ಆ ಒಂದು ಕಾರಣದಿಂದ OLSನ ಅಸಂಪ್ಷನನ್ನು ವಯೋಲೇಟ್ ಮಾಡ್ತದೆ, ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತದೆ. ಇದು ಕೂಡ ಏನಾಯಿತು, ಒಂದು ನೇಚರ್ ಆಯಿತು. ನೆಕ್ಸ್ಟ್ ಏನು ಮಾಡೋಣ ನೋಡೋಣ, ಕಾಸಸ್ ಆಫ್ ಹೆಟ್ರೋಸೆಡಾಸ್ಟಿಸಿಟಿ. ಯಾವ ಕಾರಣಗಳಿಂದಾಗಿ ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮ್ ಅರೈಸ್ ಆಗ್ತದೆ? ಕಾಸಸ್ ಆಫ್ ಹೆಟ್ರೋಸೆಡಾಸ್ಟಿಸಿಟಿ. ಫಸ್ಟ್ ಪಾಯಿಂಟ್ ಏನದ, ಸ್ಕೇಲ್ ಡಿಫ್ರೆನ್ಸ್ ಅಮಂಗ್ ಎಕನಾಮಿಕ್ ಯೂನಿಟ್ಸ್ಗಳನ್ನ ತೆಗೆದುಕೊಂಡಿರ್ತೀವಿ, ಅವುಗಳ ಸ್ಕೇಲ್ ಡಿಫ್ರೆನ್ಸ್ ಇರ್ತದೆ. ಸ್ಕೇಲ್ ಡಿಫ್ರೆನ್ಸ್ ಅಂದರೆ ಇನ್ಕಮ್ಮದ್ದು ಡಿಫ್ರೆಂಟ್ ಅಬ್ಸರ್ವೇಷನ್ ತೊಗೊಂಡಿರ್ತೀವಲ್ಲ, ಇವುಗಳ ನಡುವೆ ಸ್ಕೇಲ್ ಡಿಫ್ರೆನ್ಸ್ ಇದ್ದೇ ಇರ್ತದೆ. 500ರಿಂದ 1000 ತೊಗೊತೀವಿ, 1000ರಿಂದ 1500 ತೊಗೊತೀವಿ. ಸೊ ಸ್ಕೇಲ್ ಡಿಫ್ರೆನ್ಸ್ ಇದ್ದೇ ಇರ್ತದೆ. ಆ ಸ್ಕೇಲ್ ಡಿಫ್ರೆನ್ಸ್ ಬರೋದ್ರಿಂದ ಏನಾಗ್ತದೆ, ಈ ಎರಡು ಟರ್ಮ್ಗಳ ನಡುವಿನ ವೇರಿಯನ್ಸ್ ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಎಸ್ಟಿಮೇಟೆಡ್ ವ್ಯಾಲ್ಯೂ ಆ್ಯಕ್ಚುಯಲ್ ವ್ಯಾಲ್ಯೂ ನಡುವಿನ ಡಿಫ್ರೆನ್ಸು. ಸೊ ಇದೇನಾಗ್ತಾ ಹೋಗ್ತದೆ, ಹೆಚ್ಚು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಸ್ಕೇಲ್ ಡಿಫ್ರೆನ್ಸ್ ಅಮಂಗ್ ದ ಎಕನಾಮಿಕ್ ಯೂನಿಟ್ಸ್, ಅದ ಸ್ಕೇಲು. ಪುವರ್ನ ತೊಗೊಂಡ್ರೆ ಒಂದು ಸ್ಕೇಲ್ ಬರ್ತದೆ, ರಿಚ್ ತೊಗೊಂಡ್ರೆ ಒಂದು ಸ್ಕೇಲ್ ಬರ್ತದೆ, ಮಿಡಲ್ ಕ್ಲಾಸ್ ಫ್ಯಾಮಿಲಿ ತೊಗೊಂಡ್ರೆ ಒಂದು ಸ್ಕೇಲ್ ಬರ್ತದೆ. ಸೊ ಸ್ಕೇಲ್ ಡಿಫ್ರೆನ್ಸ್ ಎಕನಾಮಿಕ್ ಯೂನಿಟ್ಸ್ ಇವೆ, ಪುವರ್, ರಿಚ್ ಮತ್ತು ಮಿಡಲ್ ಅನ್ನುವಂಥದ್ದೇನು ಇವೇ ಎಕನಾಮಿಕ್ ಯೂನಿಟ್ಸ್ ಆಗಿರ್ತಾವೆ. ನೆಕ್ಸ್ಟ್ ಪಾಯಿಂಟ್ ಏನದ, ಮಾಡೆಲ್ ಮಿಸ್ ಸ್ಪೆಸಿಫಿಕೇಶನ್ ಅಂತಂದರೆ, ಈಗ ನಾವು ಏನೋ ಒಂದು ಮಾಡೆಲ್ ಹಾಕ್ತಿರ್ತೀವಿ ಅಂತಂದರೆ, ಸಿಂಪಲ್ y = β0 ಪ್ಲಸ್ β1 x1, ಇದು ನಮ್ಮದೇನು ರಿಗ್ರೆಷನ್ ಮಾಡೆಲ್. ಓಕೆ, ರಿಗ್ರೆಷನ್ ಮಾಡೆಲ್ ಹಾಕುವಾಗ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಇನ್ಕಮ್ ಮೇಲೆ ಡಿಪೆಂಡ್ ಆಗೈತೆ ಅಂತೇಳಿ ನಾವು ಏನು ಮಾಡಿದ್ವಿ, ಒಂದು ಮಾಡೆಲ್ ಹಾಕಿದ್ವಿ. ಸೊ ಈ ಮಾಡೆಲ್ ಹಾಕಿದಾಗ ನಾವು ಏನು ಬಿಟ್ಟಿದ್ವಿ, ಫ್ಯಾಮಿಲಿ ಸೈಜು, ವೆಲ್ತು, ಹೌದಾ, ಹಾಗೆ ಹ್ಯಾಬಿಟು, ಈ ಪರ್ಸನದ್ದು ಹ್ಯಾಬಿಟ್ ಇವೆಲ್ಲ ಬಿಟ್ಟಿದ್ವಿ. ಎಲ್ಲವೂ ಕೂಡ ಏನು ಮಾಡ್ತಾಯಿದ್ವು, ಇಂಪ್ಯಾಕ್ಟ್ ಮಾಡ್ತಾಯಿದ್ವು. ಸೊ ಈ ಇಂಪ್ಯಾಕ್ಟ್ ಮಾಡಿರ್ತಕ್ಕಂಥ ವ್ಯಾಲ್ಯೂಸ್ಗಳನ್ನು ಬಿಟ್ಟಿರೋದಕ್ಕೆ ಎರರ್ ಟರ್ಮ್ ಆ್ಯಡ್ ಆಯಿತು. ಎರರ್ ಟರ್ಮ್ ಏನು ಮಾಡಿತು, ಡಿಪೆಂಡೆಂಟ್ ವೇರಿಯಬಲ್ ಮೇಲೆ ಇಂಪ್ಯಾಕ್ಟ್ ಮಾಡ್ತು. ಸೊ ಈ ಒಂದು ಕಾರಣದಿಂದ ಏನಾಗ್ತದೆ, ಎರರ್ ಟರ್ಮದು ವೇರಿಯನ್ಸು ಹೆಚ್ಚು ಕಡಿಮೆ ಆಗ್ತದೆ. ಸೊ ಎರರ್ ಟರ್ಮದು ವೇರಿಯನ್ಸ್ ಹೆಚ್ಚು ಕಡಿಮೆ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಮಾಡೆಲ್ ಮಿಸ್ ಸ್ಪೆಸಿಫಿಕೇಶನ್ ಅಂತಂದ್ರೆ ಏನು, ಒಂದಿಷ್ಟು ವ್ಯಾಲ್ಯೂಸ್ಗಳನ್ನ ನಾವು ಮಾಡೆಲಲ್ಲಿ ಇನ್ಕ್ಲೂಡ್ ಮಾಡಿರೋದಿಲ್ಲ, ಅಂದರೆ ಒಮಿಟ್ ಮಾಡಿರ್ತೀವಿ. ಒಮಿಟೆಡ್ ಅಂತಂದರೆ ಅವುಗಳನ್ನು ಹೊರ ಹಾಕಲ್ಪಟ್ಟಿರ್ತದೆ. ಸೊ ಆ ಒಂದು ಕಾರಣದಿಂದ ಏನಾಗ್ತದೆ, ಈ ಹೆಟ್ರೋಸೆಡಾಸ್ಟಿಸಿಟಿ ಅರೈಸ್ ಆಗ್ತದೆ, ಕಾರಣ ಇದು. ನೆಕ್ಸ್ಟು ಮೆಜರ್ಮೆಂಟ್ ಎರರ್ಸ್ ಅಂತಂದರೆ ಈಗಾಗಲೇ ನೋಡಿದೆ ನಾವು. ಮೆಜರ್ಮೆಂಟ್ ಮಾಡುವಾಗ ಇದು y = b0 ಪ್ಲಸ್ p1 x, ಹೌದಾ. ಇಲ್ಲಿ ನಾವು ಒಂದು ಮೆಜರ್ಮೆಂಟನ್ನು ಕನ್ಸಿಡರ್ ಮಾಡಿಲ್ಲ. ಒಂದು ಇಲ್ಲಿಕಂತಂದರೆ ನಾವು ಇನ್ಕಮ್ ಅಷ್ಟೇ ಕನ್ಸಿಡರ್ ಮಾಡಿದ್ದೀವಿ. ಇನ್ನೊಂದು ಇಂಪಾರ್ಟೆಂಟ್ ವೇರಿಯೇಬಲ್ ಆದಂಥ ವೆಲ್ತನ್ನು ಕನ್ಸಿಡರ್ ಮಾಡಿಲ್ಲ. ಸಂಪತ್ತಿತ್ತಂದರೆ WE ವೆಲ್ತ್, ಅರ್ಜೆಂಟ್ನಾಗ ಸ್ಪೆಲ್ಲಿಂಗ್ ನೆನಪಾಗಲ್ಲ. ಸೊ ಮೆಜರ್ಮೆಂಟ್ ಎರರ್ಸ್. ಸೊ ಈ ಮೆಜರ್ಮೆಂಟ್ ಎರರ್ ಇದನ್ನು ಕನ್ಸಿಡರ್ ಮಾಡಿಲ್ಲ ಅಂತಂದರೆ ಅದೇನಾಗ್ತದೆ, ನಮಗೆ ಮಾಡೆಲ್ ಕರೆಕ್ಟಾಗಿ ಏನು ಮಾಡಲ್ಲ, ಎಸ್ಟಿಮೇಟ್ ಮಾಡಿ ಕೊಡೋಲ್ಲ. ಈಗ ನಾವು ಒಂದು ಪಾಪ್ಯುಲೇಷನಲ್ಲಿ ಒಂದಿಷ್ಟು ಸ್ಯಾಂಪಲನ್ನು ತೆಗೆದುಕೊಂಡು ಕ್ಯಾಲ್ಕುಲೇಟ್ ಮಾಡ್ತಿರ್ತೀವಿ. ಈ ಸ್ಯಾಂಪಲ್ ತೆಗೆದುಕೊಳ್ಳುವಾಗನೂ ಕೂಡ ಏನಾದರೂ ತಪ್ಪು ಮಾಡಿದರೆ ಏನಾದರೂ ಪ್ರಾಬ್ಲಮ್ ಅರೈಸ್ ಆಗಿರ್ತದ. ಈ 10 ಮಂದಿ ತೊಗೊಳ್ಬೇಕು, 10 ಮಂದಿ ಒಳಗೆ ಒಬ್ಬ ವ್ಯಕ್ತಿ ಫುಲ್ ರಿಚ್ ಅದಾನ, ಆ ಗ್ರಾಮದಾಗ ಪೂರ ರಿಚ್ ಪರ್ಸನ್ ಅವ. ಸೊ ಅವ್ನು ತೊಗೊಂಡ್ರೆ ಏನಾಗಿಬಿಡ್ತೈತಿ, ಅವ್ನು ಎರರ್ ಟರ್ಮು ಊರಾಗಲ್ಲ ಬಂದ್ಬಿಡ್ತದೆ. ಎಲ್ಲರದು ಇಷ್ಟಿಟ್ಟ ಎರರ್ ಟರ್ಮ್ ಬಂತಂತಂದ್ರೆ ರಿಗ್ರೆಷನ್ ಮಾಡೆಲ್ ಹಾಕಿದಾಗ ಆ ಒಂದು ಒಬ್ಬಂದ ಇಷ್ಟು ಬಂದ್ಬಿಡ್ತದೆ. ಸೊ ಆಬ್ವಿಯಸ್ಲಿ ಏನಾಗ್ತದೆ, ವೇರಿಯನ್ಸ್ ಜಾಸ್ತಿ ಆಗ್ತಂದ್ರೆ ಅದು ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮ್ ಆಗಿರ್ತದೆ. ನೆಕ್ಸ್ಟ್ ಬಂದರೆ ಔಟ್ಲೈಯರ್ ಇನ್ ಡಾಟಾ ಅಂತಂದರೆ, ಈ ಔಟ್ಲೈಯರ್ನ ಈಗಾಗಲೇ ಡಿಸ್ಕಸ್ ಮಾಡಿದಲ್ಲ. ಈಗ ನೋಡಿರಿ, 10, 20, 40, 30 ಅನ್ನುವಂಥ 4 ಮಂದಿ ಸ್ಟೂಡೆಂಟ್ಸ್ ನನ್ನ ಕ್ಲಾಸ್ನಾಗ 5 ಜನ ಸ್ಟೂಡೆಂಟ್ಸ್ ಇದ್ದಾರೆ, ಒಬ್ಬ 100 ತೊಗೊಂಡಾನ ಅಂತ ಇಟ್ಕೊಡ್ರಿ. ಸೊ ನಾನು ಈ 4 ಮಂದಿ ಬಗ್ಗೆ ಅಷ್ಟೇ ಡಿಸ್ಕಸ್ ಮಾಡಿದೆ ಅಂತ ಇಟ್ಕೊಡ್ರಿ. 4 ಮಂದಿ ಇವು ಅಷ್ಟರೂ ಸೇರಿಸಿದ್ರೆ ಎಷ್ಟಾಕತಿ, 100 ಆಕತಿ. ಇವರು 4 ಜನ ಇಷ್ಟು ಸ್ಕೋರ್ ಮಾಡಿದಾರು 100 ಮಾರ್ಕ್ಸಿನ ಒಂದು ಎಕ್ಸಾಮ್ನಾಗ. ಎಷ್ಟು, 10, 20, 40, 30. ಇವ್ರದ್ದು ಎವರೇಜ್ ತೆಗೆದ್ರೆ ಎಷ್ಟು ಬರ್ತೈತಿ, 100 ಆಗುತ್ತಾ. ಇದೆಲ್ಲ ಟೋಟಲ್ ಮಾಡಿದ್ರೆ /4 ಎಷ್ಟು ಬಂತಿದ್ದು, 25 ಬಂತು. 25 ಅಂತಂದ್ರೆ ಅಷ್ಟರು ಫೇಲ್ ಅಂತ ಅರ್ಥ. ಈಗ ಇನ್ನೊಬ್ಬ ವ್ಯಕ್ತಿ ಇದ್ದಾನೆ, 5ನೇ ಹುಡುಗ, ಅವನು 100ಕ್ಕೆ 100 ತೊಗೊಂಡಾನ, ಅವನು ಕೂಡ ಇದ್ರಾಗ ಆ್ಯಡ್ ಮಾಡಿರಿ. ಇದು 100 ಆಗಿತ್ತು, ಇದು ಇನ್ನೊಂದು 100. ಸೊ ಇದೆಷ್ಟಾಯಿತು, ಟೋಟಲ್ 200 ಆಯಿತು. ಇದ್ರದ್ದು ಎವರೇಜ್ ತೆಗೆದ್ರೆ 200 / 1, 2, 3, 4, 5 5 ಜನ ಅದಾರೆ. 5 ಜನ ತೆಗೆದ್ರೆ 5 1 5 4 ಸೊ 40 ಬಂತು. 40 ಬಂದ್ರೆ ಏನಾಯಿತು, ಅಷ್ಟರು ಪಾಸ್ ಆಗಿಬಿಟ್ಟಿರಲಿ. ಅಷ್ಟರು ಪಾಸ್ ಆದರೂ ಅಷ್ಟರು ಇಲ್ಲಿ ಫೇಲ್ ಆದರು. ನೋಡ್ರಿ, ಔಟ್ಲೈಯರ್ ಅಂತಂದ್ರೆ ಇವೆಲ್ಲ ಡಾಟಾ ಒಂದೈತಿ. ಇದೊಂದು ಡಾಟಾ ಏನು ಮಾಡೋದೈತಿ, ಡಿಫ್ರೆಂಟ್ ಬಿಹೇವಿಯರ್ನ ತೋರಿಸೋದೈತೆ. ಔಟ್ಲೈಯರ್ ಅಂತಂದ್ರೆ ಏನಂತಂದ್ರೆ ದ ಒನ್ ಎಲಿಮೆಂಟ್ ಇನ್ ದ ಡಾಟಾ ಶೋಯಿಂಗ್ ಅನ್ಯೂಜುವಲ್ ಬಿಹೇವಿಯರ್. ಇದ್ರಾಗ ಅನ್ಯೂಜುವಲ್ ಬಿಹೇವಿಯರ್ ತೋರಿಸೋದು ಇದೆ. ಅದೇ ರೀತಿ ಒಂದು ಗ್ರಾಮವನ್ನು ಕನ್ಸಿಡರ್ ಮಾಡಿದಾಗ ಅಲ್ಲಿ ಒಬ್ಬ ರಿಚ್ ಪರ್ಸನ್ ಇದ್ದ ಅಂತಂದ್ರೆ ಅವ ಏನು ಮಾಡ್ತಾನೆ, ಅನ್ಯೂಜುವಲ್ ಬಿಹೇವಿಯರ್ ತೋರಿಸ್ತಾನೆ. ಸೊ ಅನ್ಯೂಜುವಲ್ ಬಿಹೇವಿಯರ್ ತೋರಿಸಿದಾಗ ಏನಾಯಿತು, ರಿಗ್ರೆಷನ್ ನಾವು
ಇದನ್ನು ಮಾಡಿದಾಗ ಅದೇನಾಗಿಬಿಡ್ತದೆ, ಈ ಒಂದು ವೇರಿಯನ್ಸ್ ದೊಡ್ಡದಾಗಿಬಿಡ್ತದೆ. ಸೊ ವೇರಿಯನ್ಸ್ ದೊಡ್ಡದಾಗಿರೋದ್ರಿಂದ ಏನಾಗ್ತದೆ, ಔಟ್ಲೈಯರ್ ಏನು ಮಾಡ್ತದೆ, ಇಂಪ್ಯಾಕ್ಟ್ ಮಾಡೋದ್ರಿಂದ ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮ್ ಅರೈಸ್ ಆಗ್ತದೆ. ನೆಕ್ಸ್ಟ್ ಬಂದು ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಅಂತಂದರೆ ನಾವು ಈ ವರ್ಷ ಒಂದು ಇದನ್ನು ರಿಸರ್ಚನ್ನು ಕಂಡುಕೊಂಡೇವಿ. ಒಂದು ಗ್ರಾಮದಾಗ ರಿಸರ್ಚ್ ಮಾಡತ್ತೀವಿ. ಸೊ ರಿಸರ್ಚ್ ಮಾಡುವಾಗ ಅರ್ಧಕ್ಕರ್ಧ ರಿಸರ್ಚ್ ಮುಗಿದದ. ಅಲ್ಲಿ ಎಕನಾಮಿಕ್ ಗ್ರೋತ್ ಆಗಿಬಿಡ್ತು. 6 ತಿಂಗಳದಾಗ ಅಲ್ಲಿ ವಸ್ತುಗಳಿಗೆ ಚೆನ್ನಾಗಿ ಬೆಲೆ ಬಂದ್ಬಿಡ್ತು. ಆ ಚೆನ್ನಾಗಿ ಬೆಲೆ ಬಂದ್ಗಳು ಅವ್ರನ್ನ ಎಲ್ಲ ಚೆನ್ನಾಗಿ ಮಾರಿಬಿಟ್ರು ಅವ್ರಿಗೆ ಇನ್ಕಮ್ ಬಂದ್ಬಿಡ್ತು. ಇನ್ಕಮ್ ಬಂದ್ಬಿಟ್ಟು ನಾವು 500, 1000, 1500 ಅಂತೇಳಿ ಅವ್ರದ್ದು ಇನ್ಕಮ್ ಐತೆ ಅಂತೇಳಿ ಲೆಕ್ಕ ಹಾಕತ್ತಿದ್ವಿ. ಅದ್ರ ನಂತರ ಏನು ಬಂದ್ಬಿಡ್ತು, ಅರ್ಧ ಪೋರ್ಷನ್ ಆದಮೇಲೆ ಅವ್ರದ್ದು ಇನ್ಕಮ್ ಎಲ್ಲ ಚೇಂಜ್ ಆಗಿಬಿಟ್ಟಿತ್ತು. ಅವರೆಲ್ಲರೂ ಕೂಡ ಶ್ರೀಮಂತರಾಗಿಬಿಟ್ಟಿದ್ದು, 20,000, 30,000 ಬಂದ್ಬಿಡ್ತು. ಸೊ ನಾವು ಮೊದಲೇಕ ಕನ್ಸಿಡರ್ ಮಾಡಿದಾಗ ಎಷ್ಟಿತ್ತು, ನಾರ್ಮಲ್ ಸಿಚುವೇಶನ್ನಾಗ ಅವ್ರದ್ದು ಡಿಸ್ಪರ್ಷನ್ ಅಥವಾ ವೇರಿಯನ್ಸ್ ಸ್ಮಾಲ್ ಇತ್ತು. ಎಕನಾಮಿಕ್ ಗ್ರೋತ್ ಆದಮೇಲೆ ಆ ವೇರಿಯನ್ಸು ದೊಡ್ಡ ಬರಾಕತ್ತು. ಅಂದರೆ ದೂರದಲ್ಲಿ ವೇರಿಯನ್ಸ್, ಈ ರಿಗ್ರೆಷನ್ ಲೈನಿಂದ 2 ಟರ್ಮ್ ನಡುವಿನ ವೇರಿಯನ್ಸ್ ಏನಾಯಿತು, ದೂರ ಬರಾಕತ್ತು. ಸೊ ಆ ಒಂದು ಕಾರಣದಿಂದ ರ್ಯಾಪಿಡ್ ಎಕನಾಮಿಕ್ ಗ್ರೋತ್ ಕಾರಣದಿಂದ ಕೂಡ ಹೆಟ್ರೋಸೆಡಾಸ್ಟಿಸಿಟಿ ಅರೈಸ್ ಆಗ್ತದೆ. ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ಕಾನ್ಸಿಕ್ವೆನ್ಸಸ್ ಆಫ್ ಹೆಟ್ರೋಸೆಡಾಸ್ಟಿಸಿಟಿ ಅದರದ ಪರಿಣಾಮಗಳನ್ನು ನೋಡೋಣ. ಅದು ಪರಿಣಾಮಗಳು ಪಾಸಿಟಿವ್ನೇ ಇರ್ಬೋದು, ನೆಗೆಟಿವ್ನೇ ಇರ್ಬೋದು, ಧನಾತ್ಮಕ ಅಥವಾ ಋಣಾತ್ಮಕ. ಅಂದರೆ ಕಾನ್ಸಿಕ್ವೆನ್ಸಸ್ ಆಫ್ ಹೆಟ್ರೋಸೆಡಾಸ್ಟಿಸಿಟಿ. ಫಸ್ಟ್ ಏನದ, ಕೋಎಫಿಷಿಯಂಟ್ಸ್ ಆರ್ ಸ್ಟಿಲ್ ಕರೆಕ್ಟ್. ಕೋಎಫಿಷಿಯಂಟ್ಸ್ ಅಂದ್ರೆ ಗೊತ್ತಲ್ಲ ನಿಮ್ಗೆ, y = β0 + β1x1. ಇಲ್ಲಿ ಬೀಟಾಗಳದಾವ, β0 ಆಗಿರ್ಬೋದು, β1 ಆಗಿರ್ಬೋದು. ಇವೇನು ಕೋಎಫಿಷಿಯಂಟ್ಸ್ಗಳಿವು, ಸಹ ಗುಣಕಗಳು. ಸೊ ಇವೇನಾಗಿರ್ತಾವೆ, ಕರೆಕ್ಟ್ ಇರ್ತಾವಂತಂದ್ರೆ ಏನು ನೋಡ್ರಿ, ಇರಿಗೇಷನ್ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ, ಇದು ಇನ್ಕಮ್ಮು. ಸೊ ಇನ್ಕಮ್ 0 ಇದ್ದಾಗ ಎಷ್ಟಿರುತ್ತಲ್ಲ ಇದು β0 ಇದು, ಅಥವಾ ಅಲ್ಫಾ ಅಂತ ಕರೀತಾರೆ, ಇಂಟರ್ಸೆಪ್ಟ್ ಅಂತ ಕರೀತಾರೆ. ಇದ್ರ ಮೇಲೆ ಏನು ಇಂಪ್ಯಾಕ್ಟ್ ಮಾಡೋದಿಲ್ಲ ಇದು, ಯಾಕಂದ್ರೆ ಇನ್ಕಮ್ 0 ಇದ್ದಾಗ ಇದು ಎಷ್ಟಿರುತ್ತೆ ಅಂತ ತೋರಿಸೋದು ಇದು. ಸೊ ಇದ್ರ ಮೇಲೆ ಏನು ಇಂಪ್ಯಾಕ್ಟ್ ಮಾಡಲ್ಲ, ಇದು ಕರೆಕ್ಟಾಗಿ ಇರ್ತದೆ. ಇನ್ನು β1 ಸ್ಲೋಪು ಎಷ್ಟು ಇನ್ಕ್ರೀಸ್ ಆದರೆ ಎಷ್ಟು ಇನ್ಕ್ರೀಸ್ ಆಗ್ತದೆ, ಇನ್ಕಮ್ ಎಷ್ಟು ಇನ್ಕ್ರೀಸ್ ಆಗ್ತಂದ್ರೆ ನಮ್ಮ ಕನ್ಸಂಪ್ಷನ್ ಎಷ್ಟು ಇನ್ಕ್ರೀಸ್ ಆಗ್ತದೆ ಅಂತ ತಿಳಿಸ್ಕೊಡೋದೇನು, β1 ಅಂದರೆ ಸ್ಲೋಪು. ಈ ಸ್ಲೋಪ್ ಏನಿರುತ್ತಲ್ಲ ಇದು ಕೂಡ ಏನಿರ್ತದೆ, ಕರೆಕ್ಟ್ ಇರ್ತದೆ. ಇದ್ರ ಮೇಲೆ ಯಾವುದೇ ರೀತಿಯಾದಂಥ ಇಂಪ್ಯಾಕ್ಟ್ ಆಗೋದಿಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಬರೋದಂತ ಪಾಯಿಂಟ್ ಏನದ, ಸ್ಟ್ಯಾಂಡರ್ಡ್ ಎರರ್ ಬಿಕಮ್ ರಾಂಗ್. ಸ್ಟ್ಯಾಂಡರ್ಡ್ ಎರರ್ ಅಂದ್ರೆ ಗೊತ್ತಾ ನಿಮಗೆ, ಸ್ಟ್ಯಾಂಡರ್ಡ್ ಎರರ್ ಅಂತಂತಂದರೆ ಈಗ ಅಂಡರ್ಸ್ಟ್ಯಾಂಡ್ ಮಾಡ್ಕೊಡ್ರಿ, ಯಾವಾಗ ಇದು ಇಂಪಾರ್ಟೆಂಟ್. ಇದು ಪಾಪ್ಯುಲೇಷನ್ನಲ್ಲಿ 100 ಜನರಲ್ಲಿ 10 ಜನ ತೊಗೊಂಡು ನಾವು ಕನ್ಸಿಡರ್ ಮಾಡೀವಿ. 10 ಜನರದ್ದು ಏನು ಬಂದೈತಿ, y = β0 + b1x1 ಬಂದೈತಿ. ಇವುಗಳ ವ್ಯಾಲ್ಯೂ ಸಿಕ್ಕತ್ತೆ ನಮಗೆ, ಒಂದು 10 + 2 ಅಂತೇಳಿ ಇವುಗಳ ವ್ಯಾಲ್ಯೂ ಸಿಕ್ಕತ್ತೆ ನಮಗೆ. ಇದು ನಾವು ಈ 10 ಜನರನ್ನು ಕನ್ಸಿಡರ್ ಮಾಡಿದಾಗ ನಾವು ಅದೇ ಥರ ಇನ್ನು ಬೇರೆ 10 ಜನ ತೊಗೊಂಡ್ರೆ ಏನು ಬರುತ್ತಲ್ಲ, ಇದ್ರದ್ದು ಏನಾಗಿರ್ತೈತಿ, ಬೇರೆ ಏನಾಗಿರ್ತೈತಿ, ಇದು ರಿಗ್ರೆಷನ್ ಮಾಡಲ್ ಆಗಿರ್ತದೆ. ಈ ರಿಗ್ರೆಷನ್ ಮಾಡಲ್ ವ್ಯಾಲ್ಯೂ ಎಷ್ಟು ಬಂದಿರ್ತೈತಿ, 9.99 + 1.9 ಅಂದರೆ ಆಲ್ಮೋಸ್ಟ್ ಕರೆಕ್ಟ್ ಇರ್ತದೆ, ಬಟ್ ಡಿಫ್ರೆನ್ಸ್ ಇರ್ತದೆ. ಸ್ಟ್ಯಾಂಡರ್ಡ್ ಎರರ್ ಏನಾಯ್ತು ಇಲ್ಲಿ, ಬಿಕಮ್ ರಾಂಗ್ ಆಯಿತು. ಇದು ಆಲ್ಮೋಸ್ಟ್ ಕರೆಕ್ಟ್ ಇದ್ರೆ ಓಕೆ, ಭಾಳ ಡಿಫ್ರೆನ್ಸ್ ಬಂತು ಅಂದರೆ n2 + 1 ಅಂತೇಳಿ β0 ಮತ್ತು β1. ಇದು ನಾವು ಏನು ಮಾತಾಡ್ತೇನೆ ಅಂತಂದರೆ, 10 ಜನ ತೊಗೊಳ್ಳೋ ಬದಲಿ 100 ಜನರ ಈ 10 ಜನ ತೊಗೊಂಡ್ರೆ ಬೇರೆ 10 ಜನರನ್ನು ತೊಗೊಂಡಾಗ ಏನು ಡಿಫ್ರೆನ್ಸ್ ಆಗ್ತದಲ್ಲ, ಆ ಡಿಫ್ರೆನ್ಸಿಗೆ ಸ್ಟ್ಯಾಂಡರ್ಡ್ ಎರರ್ ಅಂತಾರೆ. ಸೊ ಆ ಸ್ಟ್ಯಾಂಡರ್ಡ್ ಎರರ್, ಈ ಕೋಎಫಿಷಿಯಂಟ್ ಡಿಫ್ರೆನ್ಸ್ ಅದಲ್ಲ, ಇದೇನಾಗ್ತದೆ, ಸ್ಟ್ಯಾಂಡರ್ಡ್ ಎರರ್ ಆಗ್ತದೆ. ಯಾವುದು ಕಾರಣದಿಂದ ಆಗ್ತದೆ ಇದು ಅಂತಂತಂದರೆ, ಹೆಟ್ರೋಸೆಡಾಸ್ಟಿಸಿಟಿ ಅನ್ನುವಂಥ ಒಂದು ಕಾರಣದಿಂದ ಆಗ್ತದೆ. ಇನ್ಕಮ್ ವೇರಿಯೇಷನ್ಸ್ ಜಾಸ್ತಿ ಇರೋದ್ರಿಂದ ಈ ಒಂದು ಪ್ರಾಬ್ಲಮ್ ಪರಿಣಾಮ ಬೀರ್ತದೆ. ಇನ್ನು ಟಿ ಬಿಕಮ್ ಮಿಸ್ಲೀಡಿಂಗ್ ಅಂತಂದರೆ ನೋಡ್ರಿ, ಟಿ ಟೆಸ್ಟ್. ಈಗ ನಾವು ಯಾವುದೇ ಒಂದು ಎಸ್ಟಿಮೇಟೆಡ್ ವ್ಯಾಲ್ಯೂ ಎಷ್ಟು ಕರೆಕ್ಟ್ ಐತಿ ಅಂತ ಯಾವುದ್ರ ಮೇಲೆ ಚೆಕ್ ಮಾಡ್ತೀವಿ, ಟಿ ಟೆಸ್ಟು, ಎಫ್ ಟೆಸ್ಟು, ಏನೋ ಒಂದು ಟೆಸ್ಟನ್ನು ಹಾಕಿ ಚೆಕ್ ಮಾಡಿ ನೋಡ್ತೀವಿ. ಅದು ಕರೆಕ್ಟ್ ಇತ್ತಂದ್ರೆ ಹೈಪೋಥೆಸಿಸನ್ನು ಅಕ್ಸೆಪ್ಟ್ ಮಾಡ್ಕೊತೀವಿ, ಇಲ್ಲ ಅಂತಂದರೆ ರಿಜೆಕ್ಟ್ ಮಾಡ್ಕೊತೀವಿ. ಸೊ ಈ ರೀತಿಯಾದಂಥ ಒಂದು ಟೆಸ್ಟಿಂಗ್ ಪ್ರೊಸೆಸ್ ನಡೀತಿರ್ತದೆ. ಇಲ್ಲಿ ಸ್ಟ್ಯಾಂಡರ್ಡ್ ಎರರ್ ರಾಂಗ್ ಬಂದತ್ತಂತಂದ್ರೆ ಏನಾಗ್ತದೆ, ಹೈಪೋಥೆಸಿಸ್ ಟೆಸ್ಟಿಂಗ್ ಕೂಡ ಮಿಸ್ಲೀಡಿಂಗ್ ಆಗ್ತದೆ. ಹೈಪೋಥೆಸಿಸ್ ಟೆಸ್ಟಿಂಗ್ ಮಿಸ್ಲೀಡಿಂಗ್ ಆಗ್ತದೆ. ನಾವು ಇಟ್ಕೊಂಡಿರ್ತಕ್ಕಂಥ ಅಸಂಪ್ಷನ್ಸ್ ಕೂಡ ಮಿಸ್ಲೀಡಿಂಗ್ ಆಯ್ತು ಅಂತಂದರೆ ಏನಾಗ್ತದೆ, ರಿಸ್ಕ್ ಜಾಸ್ತಿ ಆಗ್ತದೆ. ರಿಸ್ಕ್ ಇಲ್ಲಿ ಬರದೆ ನೋಡ್ರಿ, ಸ್ಟ್ಯಾಂಡರ್ಡ್ ಎರರ್ ತಪ್ಪಾತಂತಂದ್ರೆ ಹೈಪೋಥೆಸಿಸ್ ಟೆಸ್ಟಿಂಗ್ ತಪ್ಪಾತಂದ್ರೆ ನಾವು ಹೇಳ್ತಕ್ಕಂಥ ವ್ಯಾಲ್ಯೂ ಅದು ರಿಸ್ಕಿಂದ ಕೂಡಿರ್ತದೆ. ಟಿ ವ್ಯಾಲ್ಯೂ ಕೂಡ ರಾಂಗ್ ಬರ್ತದೆ. ನಾವು ಸ್ಟ್ಯಾಟಿಸ್ಟಿಕಲ್ ಟೂಲನ್ನು ಅಪ್ಲೈ ಮಾಡಿದಾಗ ಅದ್ರ ವ್ಯಾಲ್ಯೂ ಕೂಡ ರಾಂಗ್ ಬರ್ತದೆ. ಯಾವ ಕಾರಣದಿಂದ ಬರ್ತದಪ್ಪ ಅಂತಂದ್ರೆ ಇದು ಹೆಟ್ರೋಸೆಡಾಸ್ಟಿಸಿಟಿ ಕಾರಣದಿಂದ ಬರ್ತದೆ. ಸೊ ಇದು ಆಯ್ತಿಗೆ. ಈಗ ಕಾನ್ಫಿಡೆನ್ಸ್ ಇಂಟರ್ವಲ್ ರಾಂಗ್ ಬರ್ತದೆ. ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದ್ರೆ ಗೊತ್ತದೆ ನಿಮಗೆ, ನಾವು ಎಸ್ಟಿಮೇಟೆಡ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಯಾವ ರೇಂಜ್ಗಳ ನಡುವೆ ಐತೆ ಅಂತ ತಿಳಿಸ್ಕೊಡ್ತೇವೆ ನಾವು. ರೇಂಜ್ ಇದು 100 ಐತೆ ಅಂತಂದರೆ ಇದು 120 ರಿಂದ 80 ಒಳಗೆ ಐತೆ ಅಂತ ತಿಳಿಸ್ಕೊಡುವಂಥದ್ದೇನು
ಈ ರೇಂಜ್ ಐತಲ್ಲ ಇದು, ಈ ರೇಂಜಿಗೆ ಏನಂತ ಕರಿತೀವಿ ನಾವು ಕಾನ್ಫಿಡೆನ್ಸ್ ಇಂಟರ್ವಲ್ ಅಂತ ಕರಿತೀವಿ, ಇಂಟರ್ವಲ್ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಅಂತ ಕರಿತೀವಿ. ಸೊ ಈ ಕಾನ್ಫಿಡೆನ್ಸ್ ಇಂಟರ್ವಲ್ ಕೂಡ ತಪ್ಪಾಗ್ತದೆ ಇಲ್ಲಿ. ಯಾಕಂತಂದರೆ ಡಿಫ್ರೆಂಟ್ ವೇರಿಯನ್ಸ್ ಬರೋದ್ರಿಂದ ಡಿಫ್ರೆಂಟ್ ವ್ಯಾಲ್ಯೂಸ್ಗಳು ಬರ್ತಾವೆ. ಇದು 100 ಬಂತಂದ್ರೆ ಇದು 200 ಬರ್ತದೆ. ಸೊ ಇವುಗಳದ್ದು ರೇಂಜ್ ಹೆಂಗೆ ತೆಗಿತೀರಿ ನೀವು? ರೇಂಜ್ ತೊಗೊಳಕ್ಕೆ ಬರೋಂಗಿಲ್ಲ, ರೇಂಜ್ ಕೂಡ ತಪ್ಪಾಗ್ತದೆ. ಕಾನ್ಫಿಡೆನ್ಸ್ ಇಂಟರ್ವಲ್ ಅಂದರೆ ರೇಂಜು, ಆ ರೇಂಜ್ ಕೂಡ ಏನಾಗ್ತದೆ ಇಲ್ಲಿ ರಾಂಗ್ ಆಗ್ತದೆ. ಯಾವ ಕಾರಣದಿಂದ? ಹೆಟ್ರೋಸೆಡಾಸ್ಟಿಸಿಟಿ ಕಾರಣದಿಂದ. ನೆಕ್ಸ್ಟು ಪಾಲಿಸಿ ಡಿಸಿಷನ್ಸ್ ಮೇ ಬಿಕಮ್ ಅ ರಾಂಗ್. ಹೌದು, ಇನ್ಕಮ್ ಚೇಂಜ್ ಆಗೋದ್ರ ಮೂಲಕ ಕನ್ಸಂಪ್ಷನ್ ಚೇಂಜ್ ಆಗ್ತದೆ ಅಂತೇಳಿ ಒಂದು ಪಾಲಿಸಿಯನ್ನು ನಾವು ಗೌರ್ಮೆಂಟಿಗೆ ಕೊಟ್ವಿ. ಆ ಗೌರ್ಮೆಂಟ್ನಲ್ಲಿ ನಾವು ವೇರಿಯನ್ಸ್ ಹಾಕಿದ್ವಲ್ಲ, ಇದು ಹೆವಿ ಡಿಫ್ರೆನ್ಸ್ ಇತ್ತು. ಸೊ ಈಗ ಅವರಿಗೆ ಪಾಲಿಸಿ ಯಾವುದ್ರ ಮೇಲೆ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಆಯಿತು. ಯಾಕಂತಂದ್ರೆ ಮಿಡಲ್ ಕ್ಲಾಸ್ ಅಂತ ತೊಗೊಂಡಿದ್ವಿ ಅಂತಂದ್ರೆ ಮಿಡಲ್ ಕ್ಲಾಸ್ನಾಗೂ ಒಬ್ಬರು ಹೈ ಮಿಡಲ್ ಅದಾರ, ಒಬ್ಬರು ಲೋವರ್ ಮಿಡಲ್ ಅದಾರ. ಸೊ ಈ ಡಿಫ್ರೆನ್ಸ್ ಏನೈತಲ್ಲ, ಈ ಡಿಫ್ರೆನ್ಸನ್ನು ಅಂಡರ್ಸ್ಟ್ಯಾಂಡ್ ಮಾಡೋದು ಕಷ್ಟ ಆಗ್ತದೆ. ಸೊ ನಾವು ಕೊಟ್ಟಿರ್ತಕ್ಕಂಥ ಒಂದು ಎಸ್ಟಿಮೇಟೆಡ್ ವ್ಯಾಲ್ಯೂ ಅವರಿಗೆ ಏನಾಯಿತು, ಕನ್ಫ್ಯೂಸಿಂಗ್ ಮಾಡ್ತು. ಸೊ ಆ ಒಂದು ಉದ್ದೇಶದಿಂದ ಗವರ್ಮೆಂಟ್ ಅವರು ನನ್ನ ಒಂದು ಪಾಲಿಸಿನ ಯೂಸ್ ಮಾಡಿಕೊಂಡು ಅವ್ರು ಯಾವುದಾದ್ರೂ ಪಾಲಿಸಿನ ತೆಗೆದುಕೊಂಡು ಬರಬೇಕಂತಂದ್ರೆ ಆ ಪಾಲಿಸಿ ಡಿಸಿಷನ್ ಕೂಡ ರಾಂಗ್ ಆಗುವಂಥ ಚಾನ್ಸಸ್ ಇರ್ತದೆ. ಅದು ಯಾವ ಪರಿಣಾಮ ಆಗಿರ್ತದೆ? ಈ ಹೆಟ್ರೋಸೆಡಾಸ್ಟಿಸಿಟಿಯ ಪರಿಣಾಮ ಕೂಡ ಆಗಿರ್ತದೆ ಅದು. ನೆಕ್ಸ್ಟ್ ಏನು ನೋಡೋಣ? ಡಿಟೆಕ್ಷನ್ ಮೆಜರ್ಸ್ಗಳನ್ನು ನೋಡೋಣ. ಆ ನಂತರ ರೆಮಿಡಿಯಲ್ ಮೆಜರ್ಸ್ಗಳನ್ನು ನೋಡೋಣ. ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಜರ್ಸ್ ಆಫ್ ಹೆಟ್ರೋಸೆಡಾಸ್ಟಿಸಿಟಿ. ಡಿಟೆಕ್ಷನ್ ಅಂತಂತಂದರೆ ಹೆಟ್ರೋಸೆಡಾಸ್ಟಿಸಿಟಿ ಐತಿ ಅಂತ ಪತ್ತೆ ಹಚ್ಚುವ ಕ್ರಮಗಳಿವು. ಅದು ಆ ಪತ್ತೆ ಹಚ್ಚಿದಾದ್ಮೇಲೆ ಆ ಪ್ರಾಬ್ಲಮನ್ನು ಕಡಿಮೆ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ರೆಮಿಡಿಯಲ್ ಮೆಜರ್ಸ್, ಉಪಕ್ರಮಗಳು. ಇವು ಪತ್ತೆ ಹಚ್ಚಲಿಕ್ಕೆ, ಇವು ಅದನ್ನು ಕಡಿಮೆ ಮಾಡಲಿಕ್ಕೆ. ಮೊದಲಾಗಿ ನಾವು ಅದು ಐತಿ ಅಂತೇಳಿ ಹೆಟ್ರೋಸೆಡಾಸಿಟಿ ಐತಿ ಅಂತ ಹೆಂಗೆ ಪತ್ತೆ ಮಾಡ್ತೀವಿ? ಒಂದು ಗ್ರಾಫಿಕಲ್ ಮೆಥಡ್ ಅಂತ ನೋಡಿಗಳು ಗೊತ್ತಾಗ್ಬಿಡ್ತದೆ. ಗ್ರಾಫಿಕಲ್ ಇದ್ರಾಗೇನು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಈಗ 2 ಟರ್ಮ್ಗಳು ಏನಾಗಿರ್ತಾವೆ, ಇದು ನಮ್ದು ರಿಗ್ರೆಷನ್ ಲೈನ್ ಅಂತಂದರೆ ಇದು 2 ಟರ್ಮ್ಗಳು ಏನಾಗಿರ್ತವೆ, ಇವು ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಆಗಿದಾವೆ ಅಂತಂತಂದ್ರೆ ಇದೇನರ್ಥ ತೋರಿಸುತ್ತೆ? ಇದು ಗ್ರಾಫಿಕಲ್ ಮೆಥಡು, ಅಲ್ಲಿ ಹೆಟ್ರೋಸೆಡಾಸ್ಟಿಸಿಟಿ ಐತಿ ಅಂತ ತೋರಿಸುತ್ತೆ. ನೆಕ್ಸ್ಟು ಈ ಪಾಯಿಂಟ್ ಆಯಿತು. ಇವಾಗ ಏನು ನೋಡೋಣ? ಸ್ಕ್ಯಾಟರ್ ಪ್ಲಾಟ್ ಮೆಥಡ್. ಸ್ಕ್ಯಾಟರ್ ಪ್ಲಾಟ್ ಅಂದರೆ ನಾವು YX, ಹೌದಾ, ಇದು ಇನ್ಕಮ್ ಅಂತ ತಿಳ್ಕೊಡ್ರಿ, ಇದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅಂತ ತಿಳ್ಕೊಡ್ರಿ. ಇನ್ಕಮ್ ಮತ್ತು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ನಡುವೆ Y ಮತ್ತು ಎಕ್ಸನ್ನು ಅಡ್ಜಸ್ಟ್ ಮಾಡ್ತಾ ಹೋದಾಗೆ ಏನಾಗ್ತಾ ಹೋಗ್ತದೆ, ನಾವು ಅದನ್ನು ವ್ಯಾಲ್ಯೂಸ್ಗಳನ್ನು ಪುಟ್ ಮಾಡ್ತಾ ಹೋದಂಗೆ ಅದು ನಮ್ಗೆ ಏನು ತೋರಿಸ್ಬೋದು? ಯಾವುದಾದ್ರೂ ಒಂದು ಮಾಡೆಲನ್ನು ತೋರಿಸ್ಬೋದು, ಯಾವುದಾದ್ರೂ ಒಂದು ಶೇಪನ್ನು ತೋರಿಸ್ಬೋದು. ಆ ಶೇಪ್ ಏನು ತೋರಿಸುತ್ತೆ ನಮಗೆ? ಆ ಶೇಪನ್ನು ಏನು ಮಾಡ್ತದೆ ನಮಗೆ? ಹೆಟ್ರೋಸೆಡಾಸ್ಟಿಸಿಟಿ ಐತಿಲ್ಲ ಅಂತ ತೋರಿಸುತ್ತೆ. ನೋಡಿದ್ಗಳೇನು ಗೊತ್ತಾಗ್ಬಿಡ್ತದೆ. ಇನ್ನು ನೆಕ್ಸ್ಟ್ ಬಂತಂದರೆ ಬ್ರುಷ್ ಪ್ಯಾಗನ್ ಟೆಸ್ಟ್ ಅಂತ ಬರ್ತದೆ. ಆ ನಂತರ ವೈಟ್ ಟೆಸ್ಟ್ ಅಂತ ಬರ್ತದೆ. ಆ ನಂತರ ಗೋಲ್ಡ್ ಫೆಲ್ಡ್ ಟೆಸ್ಟ್ ಅಂತ ಬರ್ತದೆ. ಈ ಸಿಂಪಲ್ ಏನು ಕೇಳ್ತಾರೆ ಗೊತ್ತಾ ಎಕ್ಸಾಮ್ನಲ್ಲಿ? ಹೆಟ್ರೋಸೆಡಾಸ್ಟಿಸಿಟಿ ಫೈಂಡ್ ಮಾಡಲಿಕ್ಕೆ ಯಾವ ಟೆಸ್ಟನ್ನು ಯೂಸ್ ಮಾಡ್ತೀವಿ ಅಂತ ಕೇಳ್ತಾರೆ. ಮ್ಯಾಚ್ ದ ಫಾಲೋವಿಂಗ್ನಲ್ಲಿ ಕೊಟ್ಟಿರ್ತಾರೆ ಇವನು. ಈ ಕಡೆ ಪ್ರಾಬ್ಲಮ್ಸ್ಗಳು ಕೊಟ್ಟಿರ್ತಾರೆ, ಈ ಕಡೆ ಅದನ್ನು ಪತ್ತೆ ಹಚ್ಚುವ ಕ್ರಮಗಳು ಕೊಟ್ಟಿರ್ತಾರೆ. ಇದನ್ನು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ಬೋದು, ಬಟ್ ಟೈಮ್ ಭಾಳ ತೊಗೊಳ್ತದೆ ಅದು. ಅಂಡರ್ಸ್ಟ್ಯಾಂಡ್ ಮಾಡಿಸ್ಬಿಡ್ತಾರೆ, ಅದು ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಲಿ, ಟೈಮ್ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಆಗಲಿ ನಡೀತದೆ. ಬಟ್ ನಾನು ಪ್ರತಿಯೊಂದು ವರ್ಡ್ಸ್ಗಳನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ನೀವು. ಈಗ ಬ್ರೂಸ್ ಪ್ಯಾಗನ್ ಟೆಸ್ಟ್ ಅಂತಂತಂದ್ರೆ ಏನು? ಈಗ ನಮ್ಮ ಕಡೆ ನೋಡ್ರಿ, ಇದು ಇನ್ಕಮ್ ಅಂತ ತಿಳ್ಕೊಡ್ರಿ. ಇನ್ಕಮ್ ಸ್ಪೆಲ್ಲಿಂಗೇ ತಪ್ಪಾಗ್ತದೆ ನೋಡಿ. ಸೊ ಇನ್ಕಮ್ ಇದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇದು 2 ಟರ್ಮ್. ಇನ್ಕಮ್ 10, 20, 30, 40, 50. ಸೊ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಇದಕ್ಕಿಂತ ಕಡಿಮೆ ಆಗ್ತದೆ. ಅದು 8 ಆಗಿರ್ಬೋದು, 16 ಆಗಿರ್ಬೋದು, 24 ಆಗಿರ್ಬೋದು, 32 ಆಗಿರ್ಬೋದು, ಇದು 38 ಆಗಿರ್ಬೋದು, ಅಥವಾ 40 ಆಗಿರ್ಬೋದು. ಎಷ್ಟನ್ನ ತಿಳ್ಕೊಡ್ರಿ. ನಾ ಹಾಗೆ ಎಕ್ಸಾಂಪಲ್ ತಿಳಿಸ್ತಾ ಇರೋದು ನಿಮಗೆ. ಈಗಳ ನಡುವಿನ 2 ಟರ್ಮ್ 0.5 ಬಂದದ, ಆಮೇಲೆ 0.8 ಬಂದದ, ಆಮೇಲೆ 1.5 ಬಂದದ, ಆಮೇಲೆ 3.0 ಬಂದದ, ಆ ನಂತರ ಏನು ಬಂದದ 4.5 ಬಂದದ ಅಂತ ತಿಳ್ಕೊಡ್ರಿ. 2 ಟರ್ಮ್. ಸೊ 2 ಟರ್ಮ್ ಇಲ್ಲಿ ಬ್ರುಷ್ ಪ್ಯಾಗನ್ ಟೆಸ್ಟ್ ಏನು ಮಾಡ್ತದಪ್ಪ ಅಂತಂದ್ರೆ ಈ 2 ಟರ್ಮ್ಗಳನ್ನು ಸ್ಕ್ವೇರ್ ಮಾಡ್ತದೆ. 0.5ನ ಸ್ಕ್ವೇರ್ ಮಾಡಿದ್ರೆ ಏನಾಗ್ತದೆ? 0.25 ಬರ್ತದೆ. 0.8ನ ಸ್ಕ್ವೇರ್ ಮಾಡಿದ್ರೆ ಏನು ಬರ್ತದೆ? 0.64 ಬರ್ತದೆ. 1.5ನ ಸ್ಕ್ವೇರ್ ಮಾಡಿದರೆ 2.25 ಬರ್ತದೆ. 3.0ನ ಸ್ಕ್ವೇರ್ ಮಾಡಿದ್ರೆ ಏನು ಬರ್ತೈತಿ? 3 3 9 90 ಬರ್ತದೆ. 4 5 ಮಾಡಿದರೆ 20.25 ಸಮಥಿಂಗ್ ಬರ್ತದೆ. ಸೊ ಈ ಸ್ಕ್ವೇರ್ ಮಾಡಿರ್ತದಲ್ಲ, ಈ ಸ್ಕ್ವೇರ್ ಮಾಡಿದ್ರ ಡಿಫ್ರೆನ್ಸ್ ಏನಾಗೈತಿ ನೋಡ್ತಾ ಹೋಗ್ತದೆ. ಇಲ್ಲಿ ಲೀನಿಯರ್ ಆಯಿತು, ನಾನ್ ಲೀನಿಯರ್ ಆಯಿತು. ಲೀನಿಯರ್ ಅಂತಂದ್ರೆ ಏನು? 2 ಇದ್ದಿದ್ದು 4 ಆಗೈತಿ, 4 ಇದ್ದಿದ್ದು 6 ಆಗೈತಿ, 6 ಇದ್ದಿದ್ದು 8 ಆಗೈತಿ. ಸೊ ಇವುಗಳ ನಡುವಿನ ಡಿಫ್ರೆನ್ಸ್ ಎಷ್ಟೈತಿ? ಸೇಮ್ ಐತಿ, 2 2 2. ಸೊ ಈ ಲೀನಿಯರ್
ಲೀನಿಯರ್ ಆಗಿತ್ತಂತಂದರೆ ಅಲ್ಲಿ ಹೆಟ್ರೋಸೆಡಾಸ್ಟಿಸಿಟಿ ಐತಿ ಅಂತ ಅರ್ಥದು. ಹೆಟ್ರೋಸೆಡಾಸ್ಟಿಸಿಟಿ ಎರಡು ಟರ್ಮ್ಗಳಿದೆ, ಸಾರಿ ಇಲ್ಲ ಅಂತ ಅರ್ಥದು. ಹೆಟ್ರೋಸೆಡಾಸ್ ಲೀನಿಯರ್ ಇತ್ತಂದರೆ ಎಲ್ಲ ಕಡೆ ಒಂದೇ ಈಕ್ವೇಷನ್ ಅಂತ ಐತೆ ಅರ್ಥದ. ಅಕಸ್ಮಾತ್ ಲೀನಿಯರ್ ಇಲ್ಲ ಅಂತಂದ್ರೆ ಏನು, ಹೆಟ್ರೋಸೆಡಾಸ್ಟಿಸಿಟಿ ಐತಿ ಅಂತ ಅರ್ಥದ. ನೋಡಿ 0.25 ಅದ, 0.64 ಅದ. ಇಲ್ಲಿ ಲೀನಿಯಾರಿಟಿ ಇಲ್ಲ ಅಂತಂದ್ಗಳು ಏನು ಗೊತ್ತಾಗ್ಬಿಡುತ್ತೆ ನಮಗೆ, ಇಲ್ಲಿ ಹೆಟ್ರೋಸೆಡಾಸ್ಟಿಸಿಟಿ ಐತಿ ಅಂತ ಗೊತ್ತಾಗ್ತೈತಿ. ಯಾವ ಟೆಸ್ಟ್ ಮೂಲಕ ಗೊತ್ತಾಗ್ತೈತಿ, ಬ್ರೂಸ್ ಪ್ಯಾಗನ್ ಟೆಸ್ಟ್ ಮೂಲಕ ಗೊತ್ತಾಗ್ತದ. ಈಗ ಇದೇ ಎಕ್ಸಾಂಪಲ್ ಇಟ್ಕೊಂಡು ಏನು ಮಾಡ್ತಾ ಹೋಗೋಣ ನಾವು ನೆಕ್ಸ್ಟ್ ಇದನ್ನು ವೈಟ್ ಟೆಸ್ಟನ್ನು ನೋಡೋಣ. ವೈಟ್ ಟೆಸ್ಟ್ ಕೂಡ ಒಂದು ಹೆಟ್ರೋಸೆಡಾಸ್ಟಿಸಿಟಿಯನ್ನು ಡಿಟೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಕ್ಕಂಥ ಟೆಸ್ಟು. ಈ ಟೆಸ್ಟ್ ಏನು ಮಾಡೋದಪ್ಪ ಅಂತಂದ್ರೆ, ಅದು ಲೀನಿಯರ್ ಇರಲಿ ಇರದೇ ಹೋಗಲಿ, ಅದು ಯಾವ ಪ್ಯಾಟರ್ನಲ್ಲಿ ಚೇಂಜ್ ಆಗ್ತಾ ಹೋಗಿದೆ, ಯಾವ ಪ್ಯಾಟರ್ನಲ್ಲಿ ಚೇಂಜ್ ಆಗ್ತಾ ಹೋಗಿದೆ ಅದನ್ನು ಕನ್ಸಿಡರ್ ಮಾಡ್ತಾ ಹೋಗ್ತೈತಿ. ಯಾವುದನ್ನು ಎರರ್ ಟರ್ಮನ್ನು ಸ್ಕ್ವೇರ್ ಮಾಡೈತಿಲ್ಲಿ, ಇದು ಎರರ್ ಟರ್ಮನ್ನು ಸ್ಕ್ವೇರ್ ಮಾಡಿರ್ತಕ್ಕಂಥ ವ್ಯಾಲ್ಯೂಸ್ ಇವು 0.25, 0.64, 2.25, 9, 2.25. ಈ ಎರರ್ ಟರ್ಮು ಲೀನಿಯರ್ ಅಥವಾ ಲೀನಿಯರ್ ಇಲ್ಲ ಅಂತಂದರೆ ಬ್ರೂಸ್ ಪ್ಯಾಗನ್ ಟೆಸ್ಟು. ಆ ಲೀನಿಯರ್ ಇರದೆ ಬೇರೆ ಯಾವುದೇ ರೀತಿಯಾಗಿ ಅವು ಸಾಗಿರಲಿ ಅದನ್ನು ಟೆಸ್ಟ್ ಮಾಡೋದು ಏನಪ್ಪ ಅಂತಂದ್ರೆ ವೈಟ್ ಟೆಸ್ಟ್ ಅದನ್ನು ಟೆಸ್ಟ್ ಮಾಡ್ತೈತಿ. ಈಗ ನೆಕ್ಸ್ಟ್ ಲಾಸ್ಟ್ ಗೋಲ್ಡ್ ಫೆಡ್ ಟೆಸ್ಟ್ ನೋಡೋಣ. ಗೋಲ್ಡ್ ಫೆಡ್ ಟೆಸ್ಟ್ ಅಂತಂದರೆ ಇದು ಕೂಡ ಸಿಂಪಲ್ ಆಗಿರ್ತದೆ. ಗೋಲ್ಡ್ ಫೆಡ್ ಟೆಸ್ಟ್ ಅಂತಂದರೆ ಅವ್ರು ಏನು ಮಾಡ್ತಾರಪ್ಪ ಅಂತಂದರೆ, ಅವರು ಕೊಟ್ಟಿರ್ತಕ್ಕಂಥ ಅಬ್ಸರ್ವೇಷನನ್ನು 2 ಭಾಗ ಮಾಡ್ತಾರೆ. ಈಗ ಇನ್ಕಮ್ ಇತ್ತಲ್ಲ, ಅದು 10, 20, 30, 40, 50. ಇದೇನು ಇನ್ಕಮ್ ನಮ್ಮದು. ಇದನ್ನು ಲೋ ಅಂತ ತೊಗೊತಾರೆ, ಲೋ ಇನ್ಕಮ್. ಇದನ್ನು ಹೈ ಇನ್ಕಮ್ ಅಂತ ತೊಗೋತಾರೆ, ಹೈ ಇನ್ಕಮ್. ಈ 30 ಅನ್ನೋದು ಲೋನು ಬರಲ್ಲ, ಹೈನೂ ಬರಲ್ಲ, ಮಿಡಲ್ ಬರ್ತದೆ. ಅವ್ರು ಏನು ಮಾಡ್ತಾರೆ, 2 ಭಾಗ ಮಾಡೋರಿಗೆ ಇದು ಗೋಲ್ಡ್ ಫೆಡ್ ಟೆಸ್ಟಲ್ಲಿ 2 ಭಾಗ ಮಾಡ್ತಾರೆ. ಸೊ ಇದು ಹೈ ಇನ್ಕಮ್ಮು, ಇದು ಲೋ ಇನ್ಕಮ್ಮು. ಇವ್ರದ್ದು ಕನ್ಸಂಪ್ಷನ್ ನೋಡೋಣ. ಕನ್ಸಂಪ್ಷನ್ ಎಷ್ಟಿತ್ತು ಆಗಲೇ ಬರೆದಾಗೆ ಈಗ ಬರ್ಕೊಡ್ರಿ. 8 ಇತ್ತು, ಇವ್ರದ್ದು 16 ಇತ್ತು, ಇವ್ರದ್ದು 24 ಇತ್ತು, ಇವ್ರದ್ದು 28 ಇತ್ತು, ಇವ್ರದ್ದು 32 ಇತ್ತು, ಇವ್ರದ್ದು 40 ಇತ್ತು. ಎಷ್ಟು ನಾ ಎಕ್ಸಾಂಪಲ್ ಕೊಡ್ತಾ ಇರೋದು. ಎರರ್ ಟರ್ಮ್ ಎಷ್ಟಿತ್ತು, 0.5, ಆಮೇಲೆ 0.8, ಆನಂತರ ಇವ್ರದ್ದು ಎಷ್ಟಿತ್ತು. ಸೊ ಇಲ್ಲೂ ಸೇಮ್ ಇತ್ತಲ್ಲ, ಇದು 24 ಓಕೆ. 0.8, ಆನಂತರ ಇವ್ರದ್ದು ಎಷ್ಟಿತ್ತು 1.5, ಇವ್ರದ್ದು 1.5, 3.0, ಆನಂತರ ಇವ್ರದ್ದು ಎಷ್ಟಿತ್ತು 4.5 ಇತ್ತು. ಸೊ ಎರರ್ ಟರ್ಮ್ ಇವ್ರು ಏನು ಮಾಡಿಬಿಡ್ತಾರ, ಈ ಹೈ ಮತ್ತು ಲೋ ಅಂತ 2 ಡಿವೈಡೆಡ್ ಮಾಡಿದ್ರಲ್ಲ, ಇರತಕ್ಕಂಥ ಅಬ್ಸರ್ವೇಷನ್ ಡಿವೈಡೆಡ್ ಮಾಡಿದ್ರಲ್ಲ, ಇವುಗಳದ್ದು ಎರರ್ ಟರ್ಮ್ ಟೋಟಲ್ಲು, ಇವ್ರದ್ದು ಎರರ್ ಟರ್ಮ್ಗಳು ಟೋಟಲು. ಸೊ ಏನು ಮಾಡಿಬಿಡ್ತಾರೆ, ಹೈ ಇನ್ಕಮ್ದು ಎರರ್ ಟರ್ಮು ಜಾಸ್ತಿ ಇತ್ತು, ಲೋ ಇನ್ಕಮ್ ಎರರ್ ಟರ್ಮ್ ಅಂತಂದ್ರೆ ಅದೇನಾಗಿರ್ತೈತಿ, ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮ್ ಐತಿ ಅಂತ ಅರ್ಥ ಅಲ್ಲಿ. ಹೌದಾ. ಗೋಲ್ಡ್ ಫೆಡ್ ಕ್ವಾಡ್ರಂಟ್ ಟೆಸ್ಟ್ ಅಂತಂದರೆ ಅಲ್ಲಿ 2 ಭಾಗ ಮಾಡ್ತಾರೆ ಇರ್ತಕ್ಕಂಥ ಅಬ್ಸರ್ವೇಷನ್ನ. ಆ 2 ಭಾಗಗಳನ್ನು ಕಂಪೇರ್ ಮಾಡಿ ನೋಡಿದಾಗ ಏನು ಮಾಡ್ತಾರೋ, ಈ ಹೈ ಲೆವೆಲ್ ಇನ್ಕಮ್ಮು ಎರರ್ ಟರ್ಮು, ಲೋ ಲೆವೆಲ್ ಇನ್ಕಮ್ದು ಎರರ್ ಟರ್ಮ್ ನಡುವೆ ಡಿಫ್ರೆನ್ಸ್ ಇತ್ತಂತಂದರೆ, ಆ ಡಿಫ್ರೆನ್ಸ್ ಇತ್ತಂದ್ರಲ್ಲಿ ಹೆಟ್ರೋಸೆಡಾಸ್ಟಿಸಿಟಿ ಐತೆ ಅಂತೇಳಿ ಅವರು ಡಿಟೆಕ್ಟ್ ಮಾಡ್ತಾರೆ. ಸೊ ಇದು ಈ ಒಂದು ಟೆಸ್ಟ್ದಾಗಿತ್ತು, ಗೋಲ್ಡ್ ಫೆಡ್ ಟೆಸ್ಟ್ದಾಗಿತ್ತು. ನೆಕ್ಸ್ಟ್ ಬರ್ತಕ್ಕಂಥವೇನು, ಸಿಂಪಲ್ ಆಗಿರ್ತಕ್ಕಂಥದ್ದು ಏನು, ರೆಮಿಡಿಯಲ್ ಮೆಜರ್ಸ್ಗಳನ್ನು ತೆಗೆದುಕೊಳ್ತೀವಿ ನಾವು. ಯಾವ ಉಪಕ್ರಮಗಳನ್ನು ತೆಗೆದುಕೊಳ್ತೀವಿ ಅನ್ನೋಂಥದ್ದು. ಉಪಕ್ರಮಗಳು ಅಂತಂದರೆ ನೋಡಿರಿ, ಲಾಗ್ ಟ್ರಾನ್ಸ್ಫಾರ್ಮೇಷನ್ ಅಂತಂದರೆ ಈಗ ನಮ್ಗೆ ಇರ್ತಕ್ಕಂಥ ಇನ್ಕಮ್ ಇರ್ತಾವೆ 10, 20, 30, 50, 100 ಅಂತೇಳಿ. ಹೌದಾ. ಇಲ್ಲಿ ನೋಡಿರಿ, ಇಷ್ಟ ತೊಗೊಂಡ್ಬಿಡುತ್ತೇಳಿ 10, 20, 100 ಅಂತೇಳಿ. ನೋಡಿರಿ, ಈ ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮನ್ನು ಕಡಿಮೆ ಮಾಡ್ಲಿಕ್ಕೆ ಲಾಗನ್ನು ಅಪ್ಲೈ ಮಾಡ್ತಾರೆ. ಈ ಲಾಗ್ ಅಂತಂದ್ರೆ 1ನೇ ವ್ಯಾಲ್ಯೂಗೆ 1 ಕೊಡೋದು, ಕೊನೆ ವ್ಯಾಲ್ಯೂಗೆ 2 ಕೊಡೋದು. ಸೊ ಇಲ್ಲಿ 20 ಅದಂದ್ರೆ 1.2 ಅಂತ ಕೊಡೋದು. ಸೊ ಇವುಗಳ ನಡುವಿನ ಡಿಫ್ರೆನ್ಸ್ ಏನಿತ್ತು, 100 ವ್ಯಾಲ್ಯೂಸ್ ಡಿಫ್ರೆನ್ಸ್ ಇತ್ತು. 10 to 100 ಅಂತಂದ್ರೆ 90 ವ್ಯಾಲ್ಯೂಸ್ಗಳ ಡಿಫ್ರೆನ್ಸ್ ಇತ್ತು. ಈ 90 ವ್ಯಾಲ್ಯೂಸ್ಗಳನ್ನು ಲಾಗ್ ಅಪ್ಲೈ ಮಾಡೋದ್ರ ಮೂಲಕ ಏನು ಮಾಡ್ಬೋದು ನಾವು, ಕೇವಲ 0.9ನಷ್ಟು ಡಿಫ್ರೆನ್ಸನ್ನು ಕಡಿಮೆ ಮಾಡ್ಬೋದು. ಲೋಯೆಸ್ಟ್ ವ್ಯಾಲ್ಯೂ 1 ಕೊಟ್ಟಾರ, ಹೈಯೆಸ್ಟ್ ವ್ಯಾಲ್ಯೂ 2 ಕೊಟ್ಟಾರ, ಅವುಗಳ ನಡುವಿನ ವ್ಯಾಲ್ಯೂಗಳಿಗೆ ಅಡ್ಜಸ್ಟ್ ಮಾಡ್ತಾ ಹೋಗ್ಯಾರ. ಅಕಸ್ಮಾತ್ 100 ಇರ್ದ, ಇಲ್ಲಿ 30 ಇತ್ತು, 40 ಇತ್ತು, ಇಲ್ಲಿ 100 ಇತ್ತು ಅಂತಂದ್ರೆ 30ಗೆ 1.3 ಕೊಡೋದು, 40ಗೆ 1.4 ಕೊಡೋದು, 100ಕ್ಕೆ ಏನು ಕೊಡೋದು 2 ಅಂತ ಕೊಡೋದು. ಸೊ ಇವುಗಳನ್ನು ಲಾಗ್ ಅಪ್ಲೈ ಮಾಡೋದ್ರ ಮೂಲಕ ಅವುಗಳ ಡಿಫ್ರೆನ್ಸನ್ನು ಕಡಿಮೆ ಮಾಡಿದರೆ ನಮ್ಗೇನಾಗ್ತದೆ, ಎರರ್ ಟರ್ಮದ ವೇರಿಯನ್ಸ್ ಕಡಿಮೆ ಆಗ್ತಾ ಹೋಗ್ತದೆ. ಇನ್ನು ವೇಟೆಡ್ ಲೀಸ್ಟ್ ಸ್ಕ್ವೇರ್ ಅಂತಂದರೆ ಸೇಮ್
ಈಗ ನಮ್ಮ ಕಡೆ ಇರ್ತಕ್ಕಂಥ ಡಿಫ್ರೆಂಟ್ ಅಬ್ಸರ್ವೇಷನ್ಗಳಿವು, ಇವುಗಳು ವೇರಿಯನ್ಸ್ ಜಾಸ್ತಿ ಇರ್ತದೆ. ಸೊ ನಾವು ಲೋಯೆಸ್ಟ್ ವ್ಯಾಲ್ಯೂಗೆ ಹೈಯೆಸ್ಟ್ ವೇಟೇಜ್ ಕೊಡೋದು, WEI ವೇಟೇಜ್ ಕೊಡೋದು. ಈ ವೇಟೇಜ್ ಕೊಡೋದ್ರ ಮೂಲಕ ಏನಾಗ್ತದೆ, ಲೋಯೆಸ್ಟ್ ವ್ಯಾಲ್ಯೂಗೆ ಹೈಯೆಸ್ಟ್ ವೇಟೇಜ್ ಅಂತಂದರೆ ಎಷ್ಟು ಕೊಡೋನು, ಇದಕ್ಕೆ 10 ಕೊಡೋನು, ಇದಕ್ಕೆ ಎಷ್ಟು ಕೊಡೋನು 20 ಕೊಡೋನು, ಇದಕ್ಕೆ ಎಷ್ಟು ಕೊಡೋನು 30 ಕೊಡೋನು. ಸಾರಿ, ಇಷ್ಟು ವೇಟೇಜ್ ಕೊಟ್ರೆ ಜಾಸ್ತಿ ಆಗಲ್ಲ. 10ಕ್ಕೆ ಏನು ಮಾಡೋನು, ಹೆಚ್ಚಿಗೆ ವ್ಯಾಲ್ಯೂ ಹೋದಂಗೆ ಅದಕ್ಕೆ ಕಡಿಮೆ ವೇಟೇಜ್ ಕೊಡಬೇಕು. ಇದಕ್ಕೆ 10 ಕೊಟ್ಟೇವೆ ಅಂತಂದರೆ ಇದಕ್ಕೆ 1 ವೇಟೇಜ್ ಕೊಡಬೇಕು. ಹೌದಾ, 10 × 10 100 ಆಯಿತು, ಈ 10 × 1 100 ಆಯಿತು. ಸೊ ವೇಟೇಜ್ ಕೊಡೋದ್ರ ಮೂಲಕ ಏನು ಮಾಡ್ಬೋದು ನಾವು, ವೇರಿಯನ್ಸ್ ಡಿಫ್ರೆನ್ಸ್ ಇರ್ತದಲ್ಲ, ಆ ವೇರಿಯನ್ಸ್ ಡಿಫ್ರೆನ್ಸನ್ನು ಏನು ಮಾಡ್ಬೋದು, ಈಕ್ವಲೈಸ್ ಮಾಡ್ಬೋದು. ನೆಕ್ಸ್ಟ್ ಏನದ, ವೇಟೇಜ್ ಆಯಿತು, ಲಾಗ್ ಆಯಿತು, ವೇಟೇಜ್ ಆಯಿತು. ರುಬಸ್ಟ್ ಸ್ಟ್ಯಾಂಡರ್ಡ್ ಎರರ್ ಅಂದ್ರೆ ಗೊತ್ತದ, ಡಿಫ್ರೆಂಟ್ ಅಬ್ಸರ್ವೇಷನ್ ನಡುವಿಂದ ಏನಿತ್ತದು, y = β0 + β1x. ಇದು ಒಂದು ಅಬ್ಸರ್ವೇಷನ್ ಮಾಡಲ್ದು. ಅದರ ನೆಕ್ಸ್ಟ್ ಅಬ್ಸರ್ವೇಷನ್ ಏನಿತ್ತು, β0 + β1x. ಇದ್ರ ವ್ಯಾಲ್ಯೂ ಡಿಫ್ರೆನ್ಸ್ ಇತ್ತು. ಇದ್ರ ವ್ಯಾಲ್ಯೂ ಡಿಫ್ರೆನ್ಸ್ ಇತ್ತಂತಂದರೆ ಈ ಡಿಫ್ರೆನ್ಸ್ಗಳು ಎಷ್ಟದಾವಲ್ಲ ಇಂಥವನ್ನ ಸಿಕ್ಕಾಪಟ್ಟಿ ತೊಗೊಂಡ್ಬಿಟ್ರೆ, ಅಂದರೆ ನಾವು ಒಂದು 100 ಜನರಲ್ಲಿ 10 ಜನನ ಕನ್ಸಿಡರ್ ಮಾಡಿದ್ವಿ, ನೆಕ್ಸ್ಟ್ 10 ಜನನ ಕನ್ಸಿಡರ್ ಮಾಡಿದ್ವಿ. ಈ 10 ಜನನ ಕನ್ಸಿಡರ್ ಮಾಡಿದಾಗ ಇದು ಬಂತು, ಈ 10 ಜನ ಕನ್ಸಿಡರ್ ಮಾಡಿದಾಗ ಇದು ಬಂತಂದ್ರೆ ನಾವೇನು ಮಾಡಿಬಿಡೋದು, 20 ಜನನ ಕನ್ಸಿಡರ್ ಮಾಡಿಬಿಡೋದು. 20 ಜನ ಕನ್ಸಿಡರ್ ಮಾಡಿಬಿಟ್ರೆ ಈ ಸ್ಟ್ಯಾಂಡರ್ಡ್ ಎರಡನ್ನು ಏನು ಮಾಡ್ಬೋದು, ಒಂದು ಪ್ರಬಲವಾಗಿ ಅಸ್ತ್ರವಾಗಿ ಬಳಸ್ಕೊಂಡು ನಾವೇನು ಮಾಡ್ಬೋದು, ಆ ಎರರ್ ಟರ್ಮದ್ದು ವೇರಿಯನ್ಸನ್ನು ಕಡಿಮೆ ಮಾಡ್ಬೋದು. ವೇರಿಯನ್ಸ್ ಕಡಿಮೆ ಮಾಡಿಬಿಟ್ರೆ ಏನಾಯಿತು, ನಮ್ಮದು ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮ್ ಇಲ್ದಂಗೆ ಆಗಿಬಿಡ್ತಲ್ಲಿ. ಓಕೆ, ನೆಕ್ಸ್ಟ್ ಬಂದು ರೀಸ್ಪೆಸಿಫೈಯಿಂಗ್ ಮಾಡೆಲ್ ಅಂತಂದರೆ, ಈಗ ಎರರ್ ಟರ್ಮ್ ಬರ್ತಾ ಇರೋದು ಅದಕ್ಕಪ್ಪ, ಅಬ್ಸರ್ವೇಷನ್ಗಳ ನಡುವಿನ ಡಿಫ್ರೆನ್ಸ್ ಜಾಸ್ತಿ ಇರೋದಕ್ಕೆ, ನಾವೇನು ರೀಸ್ಪೆಸಿಫೈಯಿಂಗ್ ಮಾಡೋದು. ಈಗ ನಾವು 1,000 ಇನ್ಕಮ್ದವನ್ನ ತೊಗೊಂಡೇವಿ, ಆಮೇಲೆ 1,00,000 ಇನ್ಕಮ್ದವನ್ನ ತೊಗೊಂಡಿವಿ. ಸೊ 1,000 ಇನ್ಕಮ್ನ ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಒಂಥರ ಇದ್ದರೆ, 1,00,000 ಒಂದು ಕನ್ಸಂಪ್ಷನ್ ಎಕ್ಸ್ಪೆಂಡಿಚರು ಇನ್ನೊಂದು ಥರ ಇರ್ತದೆ. ಸೊ ಈ ಮಾಡೆಲನ್ನು ಒಂದೇ ಮಾಡೆಲ್ನಾಗ ಇವನು ಅಷ್ಟನ್ನು ಬಳಕೆ ಮಾಡ್ಕೊಂಡ್ರೆ ಏನಾಗಿಬಿಡ್ತದೆ, ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮ್ ಆಗಿಬಿಡ್ತದೆ. ಅದಕ್ಕೆ ನಾವೇನು ಮಾಡೋಣ, ಒಂದೇ ಪ್ರಾಬ್ಲಮ್ನಾಗ ಇವನ್ನೆಲ್ಲ ಅಪ್ಲೈ ಮಾಡ್ಕೊಂತ ಮೊದಲು 1,000ದಿಂದ 3,000ಕ್ಕೆ, ಆಮೇಲೆ 1,000ದಿಂದ 30,000ಕ್ಕೆ, 30,000ದಿಂದ 90,000ಕ್ಕೆ, ಆಮೇಲೆ ಇದಕ್ಕೊಂದು, ಈ ರೀತಿ ಮಾಡೆಲ್ಗಳನ್ನು ಸ್ಪೆಸಿಫೈ ಮಾಡೋದ್ರಿಂದ ಏನು ಮಾಡ್ಬೋದು, ಈ ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮನ್ನು ಕಡಿಮೆ ಮಾಡಬಹುದು. ನೆಕ್ಸ್ಟ್, ಇನ್ಕ್ರೀಸ್ ದ ಸ್ಯಾಂಪಲ್ ಸೈಜನ್ನು ಇನ್ಕ್ರೀಸ್ ಮಾಡೋದ್ರ ಮೂಲಕ ಏನು ಮಾಡ್ಬೋದು ನಾವು, ಎರರ್ ಟರ್ಮನ್ನು ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು. 10 ಜನ ತೊಗೊಂಡಾಗ ಈ ಎರರ್ ಟರ್ಮ್ ಇರುತ್ತಲ್ಲ, ಅದನ್ನು 50 ಜನ ತೊಗೊಂಡು ಏನು ಮಾಡ್ಬೋದು, ಕಡಿಮೆ ಬರ್ಬೋದು. ವೇರಿಯನ್ಸು ಕಡಿಮೆ ಬರ್ತಾ ಹೋಗ್ತದೆ. ಯಾಕಂದರೆ ಇಲ್ಲಿ ಎಲ್ಲ ಲೋವೆಸ್ಟ್ ವ್ಯಾಲ್ಯೂಗೂ ಹೈಯೆಸ್ಟ್ ವ್ಯಾಲ್ಯೂಗೂ ಡಿಫ್ರೆನ್ಸ್ ಜಾಸ್ತಿ ತೋರಿಸ್ಬೋದು. ಬಟ್ ಇಲ್ಲಿ ಬಂದಾಗ ಏನಾಗ್ತದೆ, ಡಿಫ್ರೆನ್ಸ್ ಕಡಿಮೆ ತೋರಿಸೋಂಥ ಚಾನ್ಸಸ್ ಇರ್ತದೆ. ಸೊ ಸ್ಯಾಂಪಲ್ ಸೈಜನ್ನು ಚೇಂಜ್ ಮಾಡೋದ್ರ ಮೂಲಕನೂ ತೊಗೊಬೋದು. ಸ್ಯಾಂಪಲ್ ಸೈಜ್ ಚೇಂಜ್ ಮಾಡೋದು ಅಂತಂದರೆ ಇನ್ಕ್ರೀಸ್ ಮಾಡ್ತಾ ಹೋಗೋದು. ನಮಗಿರ್ತಕ್ಕಂಥ ಕಾನ್ಫಿಡೆನ್ಸ್ ಏನಾಗ್ತಾ ಹೋಗ್ತದೆ, ಅಲ್ಲಿ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಗ್ತದೆ. ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತಾ ಹೋಯ್ತು ಅಂತಂದರೆ ಎರರ್ ಟರ್ಮ್ ನಡುವಿನ ವೇರಿಯನ್ಸು ಕಡಿಮೆ ಆಗ್ತಾ ಹೋಗ್ತದೆ. ಸೊ ಕಡಿಮೆ ಆಗೋದ್ರ ಮೂಲಕ ನಾವೇನು ಮಾಡ್ಬೋದು, ಹೆಟ್ರೋಸೆಡಾಸ್ಟಿಸಿಟಿ ಪ್ರಾಬ್ಲಮನ್ನು ಕಡಿಮೆ ಮಾಡ್ಬೋದು. ಸೊ ಈ ಕ್ಲಾಸ್ನಾಗ ಏನು ನೋಡಿದ್ರಿ, ಮೀನಿಂಗ್, ನೇಚರ್, ಕಾಸಸ್, ಕಾನ್ಸಿಕ್ವೆನ್ಸಸ್, ಡಿಟೆಕ್ಷನ್ ಆ್ಯಂಡ್ ರೆಮಿಡಿಯಲ್ ಮೆಥಡ್ಸ್ಗಳನ್ನ ನೋಡಿದ್ರಿ. ಇನ್ನೂ ಅನೇಕ ಕ್ಲಾಸಸ್ಗಳು ನನ್ನ ಚಾನಲಲ್ಲಿದ್ದಾವೆ, ಅವನು ಕೂಡ ನೋಡಿರಿ. ಹಾಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.